ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಕನ್ನಡ ವಾಯ್ಸ್ ಚಾನಲ್ಗೆ ನಿಮ್ಗೆಲ್ರಿಗೆ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಯಾವ್ದಂತಂದ್ರೆ ಇತ್ತೀಚೆಗೆ ತಮಿಳಿನಲ್ಲಿ ಕ್ರೈಮ್ ಹಾಗೂ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಆಗಿ ರಿಲೀಸ್ ಆಗಿರುವಂತಹ ಮೂವಿ ಮಾರ್ಗನ್. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಚೆನ್ನೈನ ಒಂದು ಅಪಾರ್ಟ್ಮೆಂಟ್ ನಿಂದ ವೆನಿಲಾ ಅನ್ನೋ ಹುಡುಗಿ ತನ್ನ ಸ್ಕೂಟಿಯಿಂದ ಹೊರಗಡೆ ಹೋಗ್ತಿರೋದನ್ನ ನಮಗೆ ತೋರಿಸ್ತಾರೆ. ಇದೇ ಸಮಯದಲ್ಲಿ ಇವಳನ್ನ ಪೊಲೀಸ್ ಆಫೀಸರ್ ಫಾಲೋ ಮಾಡ್ತಿರೋ ಹಾಗೆ ನಮಗೆ ತೋರಿಸ್ತಾರೆ. ವೆನಿಲಾಳನ್ನು ಫಾಲೋ ಮಾಡ್ತಿರೋ ಪೊಲೀಸ್ ಆಫೀಸರ್ ಬೇರೆ ಯಾರು ಅಲ್ಲ, ಈ ಮೂವಿಯ ಹೀರೋ ಪೊಲೀಸ್ ಅಧಿಕಾರಿ ಆಗಿರುವಂತಹ ಧ್ರುವ್ ಮತ್ತು ಅವನ ಟೀಮ್. ಇಲ್ಲಿ ಧ್ರುವ್ ಅವನ ಟೀಮ್ ಅಲ್ಲಿ ಒಬ್ಬಳಾಗಿರುವಂತಹ ಶ್ರುತಿಗೆ ಕಾಲ್ ಮಾಡಿ, ನಿನ್ನ ಬಟನ್ ಕ್ಯಾಮೆರಾವನ್ನ ಆನ್ ಮಾಡು, ಅವಳನ್ನ ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡು. ಇವಾಗ ನಾವು ಅವಳನ್ನ ಫಾಲೋ ಮಾಡ್ತಿರೋ ಹಾಗೇನೆ ಕಿಲ್ಲರ್ ಕೂಡ ಅವಳನ್ನ ಫಾಲೋ ಮಾಡ್ತಿರ್ಬಹುದು. ಈಗ ಅವಳ ಜೀವ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ಹಿಂದೆ ಏನ್ ನಡೀತು ಅನ್ನೋದನ್ನ ನಮಗೆ ತೋರಿಸ್ತಾರೆ. ಇಲ್ಲಿ ಕಾರ್ತಿಕ್ ಹಾಗೂ ರಮ್ಯಾ ಅನ್ನುವ ಕಪಲ್ ರಮ್ಯಾಳ ಬರ್ತ್ಡೇ ಪಾರ್ಟಿಯನ್ನ ಮುಗಿಸ್ಕೊಂಡು ಕಾರ್ತಿಕ್ ರಮ್ಯಾಳನ್ನು ಮನೆಗೆ ಡ್ರಾಪ್ ಮಾಡ್ಲಿಕ್ಕೆ ಅಂತ ಬಂದಿರ್ತಾನೆ. ಹಾಗೆ ಕಾರ್ತಿಕ್ ಒಂದು ಡಾಲರ್ ಚೈನ್ ಅನ್ನು ಕೂಡ ರಮ್ಯಾಳಿಗೆ ಗಿಫ್ಟ್ ಮಾಡಿರ್ತಾನೆ. ಇದರಿಂದ ರಮ್ಯಾ ತುಂಬಾ ಖುಷಿ ಕೂಡ ಆಗಿರ್ತಾಳೆ. ಹಾಗೆ ಅವಳು ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಇದನ್ನ ಬೆಸ್ಟ್ ಬರ್ತ್ಡೇ ಅಂತ ಪೋಸ್ಟ್ ಕೂಡ ಹಾಕಿರ್ತಾಳೆ. ಹಾಗೆ ಕಾರ್ತಿಕ್ ರಮ್ಯಾಳನ್ನ ಡ್ರಾಪ್ ಮಾಡಿ ಇಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ರಮ್ಯಾ ತನ್ನ ಮನೆ ಕಡೆಗೆ ನಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ಯಾವ್ದೋ ಒಬ್ಬ ವ್ಯಕ್ತಿ ಬಂದು ಇಂಜೆಕ್ಷನ್ ಇಂದ ರಮ್ಯಾ ಕುತ್ತಿಗೆಗೆ ಚುಚ್ಚುತ್ತಾನೆ. ಇದರಿಂದ ರಮ್ಯಾ ಸ್ಪಾಟ್ ಡೆತ್ ಕೂಡ ಆಗ್ತಾಳೆ. ಹಾಗೆ ಅವಳ ದೇಹ ಪೂರ್ತಿ ಕಪ್ಪಾಗಿ ಬದಲಾಗುತ್ತೆ. ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಜಾಗಿಂಗ್ ಹೋಗ್ತಿರೋದನ್ನ ಕೂಡ ನಮಗೆ ತೋರಿಸ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ದಿನ ರೋಡ್ ಕ್ಲೀನ್ ಮಾಡ್ತಿರೋರನ್ನ ನಮಗೆ ತೋರಿಸ್ತಾರೆ. ಹಾಗೆ ಇವರು ಕ್ಲೀನ್ ಮಾಡಿ ಕಸವನ್ನ ಡಸ್ಟ್ಬಿನ್ ಗೆ ಹಾಕ್ಬೇಕು ಅಂತ ನೋಡ್ಬೇಕಾದ್ರೆ ರಮ್ಯಾಳ ಡೆಡ್ ಬಾಡಿ ಅದೇ ಡಸ್ಟ್ಬಿನ್ ನಲ್ಲಿ ಕಾಣಿಸುತ್ತೆ. ಇದರಿಂದ ಇವರಿಗೆ ಭಯ ಕೂಡ ಆಗುತ್ತೆ. ಹಾಗೆ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಹಾಗೆ ಅವರು ಕೂಡ ಬಂದು ಚೆಕ್ ಮಾಡ್ತಾರೆ. ಹಾಗೆ ಈ ವಿಷಯ ತುಂಬಾ ವೈರಲ್ ಕೂಡ ಆಗುತ್ತೆ. ಹಾಗೆ ಪೊಲೀಸರು ರಮ್ಯಗೆ ಸಂಬಂಧಪಟ್ಟವರನ್ನ ಎಲ್ಲರನ್ನು ಎಂಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಕಾರ್ತಿಕನ್ನು ವಿಚಾರಿಸಿದಾಗ ಅವನು ಹೇಳ್ತಾನೆ, ನಾನು ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡಿ ಹೊರಟು ಹೋದೆ ಅಂತ. ಹಾಗೆ ಈ ವಿಷಯ ಮುಂಬೈಯಲ್ಲಿ ಎಡಿಜಿಪಿ ಆಗಿರುವಂತಹ ಧ್ರುವ್ಗೆ ಅವನ ಸೀನಿಯರ್ ಆಫೀಸರ್ ಮೂಲಕ ವಿಷಯ ತಲುಪುತ್ತೆ. ವೈರಲ್ ಆಗಿರೋ ಫೋಟೋದಲ್ಲಿ ಇದು ನನ್ನ ವರ್ಸ್ಟ್ ಬರ್ತ್ಡೇ ಅಂತಾನು ಮೆನ್ಷನ್ ಮಾಡಿರುತ್ತೆ. ಇದನ್ನ ನೋಡಿದ ಧ್ರುವ್ಗೆ ಶಾಕ್ ಆಗುತ್ತೆ. ಹಾಗೆ ನಮಗೆ ತೋರಿಸ್ತಾರೆ ಧ್ರುವ್ನ ಒಂದ್ ಸೈಡ್ ಕೂಡ ಕಪ್ಪಾಗಿ ಬದಲಾಗಿರುತ್ತೆ. ಹಾಗೆ ನಮಗೊಂದು ವಿಷಯವನ್ನು ತೋರಿಸ್ತಾರೆ, ಇವನಿಗೆ ಹತ್ತಿರವಾಗಿರುವಂತಹ ಯಾರೊಬ್ಬರನ್ನ ಇವನು ಕಲ್ಕೊಂಡಿದ್ದಾನೆ ಅಂತ. ಹಾಗೆ ಇವನು ಮುಂಬೈಯಿಂದ ಚೆನ್ನೈಗೆ ಬರ್ತಾನೆ. ಹಾಗೆ ಚೆನ್ನೈನ ಡಿಜಿಪಿ ಧ್ರುವ್ಗೆ ಕ್ಲೋಸ್ ಆಗಿರುವ ಕಾರಣ ಇವಾಗ ನಡೆದಿರುವಂತಹ ಮರ್ಡರ್ ಕೇಸ್ ಫೈಲ್ ಅನ್ನ ಧ್ರುವ್ ಕೈಗೆ ಕೊಡ್ತಾನೆ. ಹಾಗೆ ಈ ಕೇಸ್ ಅನ್ನ ಕಂಪ್ಲೀಟ್ ಆಗಿ ಅನ್ಅಫಿಷಿಯಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡು ಅಂತಾನು ಹೇಳ್ತಾರೆ. ಯಾಕಂದ್ರೆ ಈ ತರಹದ ಕೇಸ್ ನಲ್ಲಿ ಧ್ರುವ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಈ ಕೇಸ್ ನಲ್ಲಿ ಧ್ರುವ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಶ್ರುತಿಯನ್ನ ಕೂಡ ಜೊತೆಗೆ ಇರ್ಲಿಕ್ಕೆ ಹೇಳ್ತಾರೆ. ಹಾಗೆ ಧ್ರುವ್ ರೂಮ್ ಗೆ ಬಂದು ಈ ಕೇಸ್ ಫೈಲ್ ಅನ್ನ ಓದ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಮುಂದಿನ ದಿನ ಶ್ರುತಿ ಹಾಗೂ ಅವನ ಕಾರ್ ಡ್ರೈವರ್ ಆಗಿರುವಂತಹ ಕಾಲಿ ಜೊತೆ ರಮ್ಯಾಳ ಡೆಡ್ ಬಾಡಿ ಸಿಕ್ಕಿರುವಂತಹ ಜಾಗವನ್ನ ನೋಡ್ಲಿಕ್ಕೆ ಹೋಗ್ತಾನೆ. ಹಾಗೆ ಧ್ರುವ್ ಇಲ್ಲಿರುವ ಸಿಸಿ ಕ್ಯಾಮೆರಾವನ್ನ ಚೆಕ್ ಮಾಡಿದಿನ ಅಂತ ಕೇಳ್ಬೇಕಾದ್ರೆ ಶ್ರುತಿ ಹೇಳ್ತಾಳೆ, ಇಲ್ಲಿ ಮೆಟ್ರೋ ಪ್ರಾಜೆಕ್ಟ್ ನಡೀತಿರುವ ಕಾರಣ ಎಲ್ಲಾ ಸಿಸಿ ಕ್ಯಾಮೆರಾವನ್ನ ರಿಮೂವ್ ಮಾಡಿದ್ದಾರೆ ಅಂತ. ಹಾಗೆ ರಮ್ಯಾಳ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅನ್ನು ಕೂಡ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಅದರಲ್ಲಿ ಇವರಿಗೆ ಗೊತ್ತಾಗುವ ವಿಷಯವೇನಂತಂದ್ರೆ ರಮ್ಯಾ ಮೊದಲು ನನ್ನ ಬೆಸ್ಟ್ ಬರ್ತ್ಡೇ ಎವರ್ ಅಂತ ಪೋಸ್ಟ್ ಅನ್ನ ಹಾಕಿರ್ತಾರೆ. ಅವತ್ತಿನ ದಿನ ರಾತ್ರಿ ಅವಳ ಅಕೌಂಟ್ ನಲ್ಲಿ ಅವಳ ಡೆಡ್ ಬಾಡಿಯ ಫೋಟೋವನ್ನ ಇಟ್ಕೊಂಡು ಇದು ನನ್ನ ವರ್ಸ್ಟ್ ಬರ್ತ್ಡೇ ಅಂತಾನು ಪೋಸ್ಟ್ ಮಾಡಿರ್ತಾಳೆ. ಇದೇ ಪೋಸ್ಟ್ ಆಗಿರುತ್ತೆ ತುಂಬಾ ವೈರಲ್ ಆಗಿರೋದು. ಹಾಗೆ ರಮ್ಯಾಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತಾನು ಗೊತ್ತಾಗುತ್ತೆ. ಹಾಗೆ ಅವನನ್ನ ವಿಚಾರಿಸಲಿಕ್ಕೆ ಧ್ರುವ್ ಕಾರ್ತಿಕ್ ಇರುವ ಜಾಗಕ್ಕೆ ಹೋಗ್ತಾನೆ. ಕಾರ್ತಿಕ್ ಒಬ್ಬ ಫೋಟೋಗ್ರಾಫರ್ ಕೂಡ ಆಗಿರ್ತಾನೆ. ಹಾಗೆ ಧ್ರುವ್ ಕಾರ್ತಿಕ್ ಹತ್ರ ಹೋಗಿ ಅವಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಾದ್ರೆ ಅವಳ ಫೋಟೋಸ್ ಗಳನ್ನು ತೆಗ್ದಿಲ್ವಾ ಅಂತ ಕೇಳ್ಬೇಕಾದ್ರೆ ಇವನು ತೆಗ್ದಿದ್ದಾನೆ ಅಂತ ಕೆಲವು ಫೋಟೋಸ್ ಗಳನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತಾನೆ. ಆ ತೆಗ್ದಿರೋ ಫೋಟೋದಲ್ಲಿ ಧ್ರುವ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂತಂದ್ರೆ ಫೋಟೋದಲ್ಲಿ ರಮ್ಯಾಳ ಕುತ್ತಿಗೆಯಲ್ಲಿ ಒಂದು ಡಾಲರ್ ಚೈನ್ ಇದೆ ಅಂತ. ಆದ್ರೆ ಇವಳ ಡೆಡ್ ಬಾಡಿಯಲ್ಲಿ ಈ ತರಹದ ಯಾವುದೇ ಡಾಲರ್ ಚೈನ್ ಸಿಗ್ಲಿಲ್ಲ ಅಂತ ಇವನಿಗೆ ಗೊತ್ತಾಗುತ್ತೆ. ಮತ್ತೆ ಧ್ರುವ್ ಕೇಳ್ತಾನೆ, ಅವಳನ್ನ ನೀನು ಎಷ್ಟು ಗಂಟೆಗೆ ಮನೆಗೆ ಡ್ರಾಪ್ ಮಾಡಿದೆ ಅಂತ. ಆವಾಗ ಕಾರ್ತಿಕ್ 10:30 ಟೈಮ್ ಅಲ್ಲಿ ಡ್ರಾಪ್ ಮಾಡಿದೆ ಅಂತ ಹೇಳ್ತಾನೆ. ಹಾಗೆ ಮಿಕ್ಕಿರುವಂತಹ ಎಲ್ಲ ಸಿಸಿಟಿವಿ ಕ್ಯಾಮೆರಾಗಳನ್ನು ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ರಮ್ಯಾ ಒಂದು ದಾರಿ ಮಧ್ಯೆ ನಡ್ಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಹಾಗೆ ರಮ್ಯಾ ಆ ದಾರಿಯಿಂದ ಹೋಗೋದಕ್ಕಿಂತ 20 ನಿಮಿಷಗಳ ಮುಂಚೆ ಅದೇ ದಾರಿಯಿಂದ ಒಂದು ಬ್ಲಾಕ್ ಕಲರ್ ಹೋಂಡಾ ಕಾರು ಹೋಗಿರುತ್ತೆ. ಹಾಗೆ ಆ ಕಾರಿನ ನಂಬರ್ ಪ್ಲೇಟ್ ಅನ್ನ ಚೆಕ್ ಮಾಡ್ಬೇಕಾದ್ರೆ ಅದು ಒಂದು ಫೇಕ್ ನಂಬರ್ ಪ್ಲೇಟ್ ಹಾಗೂ ಹೋಂಡಾ ಮಾಡೆಲ್ ನಲ್ಲಿ ಈ ತರದ ಒಂದು ಕಾರೇ ಬಿಟ್ಟಿಲ್ಲ. ಅವನು ಈ ಕಾರನ್ನ ಮಾಡಿಫೈ ಮಾಡಿದ್ದಾನೆ ಅಂತ ಧ್ರುವ್ಗೆ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಜಾಗಿಂಗ್ ಹೋಗ್ತಿರೋ ಹಾಗೆ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗೆ ಆ ವ್ಯಕ್ತಿ ಜಾಗಿಂಗ್ ಹೋಗ್ತಿದ್ದಂತ ಎಲ್ಲಾ ಪ್ಲೇಸ್ ಅನ್ನ ಧ್ರುವ್ ನೋಡ್ಬೇಕು ಅಂತ ಹೇಳ್ತಾನೆ. ಹಾಗೆ ಆ ವ್ಯಕ್ತಿ ಜಾಗಿಂಗ್ ಹೋದಂತಹ ಎಲ್ಲಾ ಜಾಗವನ್ನ ನೋಡ್ತಿರ್ಬೇಕಾದ್ರೆ ಧ್ರುವ್ ಒಂದು ವಿಷಯವನ್ನ ಗಮನಿಸ್ತಾನೆ. ರೋಡ್ ಸೈಡ್ ಪಾರ್ಕಿಂಗ್ ಮಾಡಿದಂತಹ ಒಂದು ಕಾರಿನಲ್ಲಿ ರಮ್ಯಾಳ ಕುತ್ತಿಗೆಯಲ್ಲಿದ್ದಂತಹ ಚೈನ್ ನ ಡಿಸೈನ್ ಅನ್ನ ಯಾರು ಬಿಡಿಸಿರ್ತಾರೆ. ಇದರ ಬಗ್ಗೆ ಕಾರ್ ನ ಓನರ್ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಇದು ಯಾರು ಬಿಡಿಸಿರೋದು ನನಗೆ ಗೊತ್ತಿಲ್ಲ ಅಂತ. ಹಾಗೆ ಧ್ರುವ್ ಇಲ್ಲಿಗೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡುವವರನ್ನ ಕರೆಸ್ತಾನೆ. ಹಾಗೆ ಅವ್ರು ಚೆಕ್ ಮಾಡ್ತಿರೋ ಸಮಯದಲ್ಲಿ ಧ್ರುವ್ ಕಾರ್ತಿಕ್ಗೆ ಕಾಲ್ ಮಾಡಿ, ನೀನು ರಮ್ಯಗೆ ಕೊಟ್ಟಿರುವಂತಹ ಚೈನ್ ಅನ್ನ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಕೇಳ್ತಾನೆ. ಆವಾಗ ಕಾರ್ತಿಕ್ ಅದು ನನ್ನ ಫ್ರೆಂಡ್ ನ ಮೂಲಕ US ನಿಂದ ತರಿಸಿದ್ದು ಅಂತ ಹೇಳ್ಬೇಕಾದ್ರೆ ಆ ಚೈನ್ ನ ಡಿಸೈನ್ ಅನ್ನ ಯಾವ್ದಾದ್ರು ಕಾರಿನ ಮೇಲೆ ಬಿಡಿಸಿದ್ರ ಅಂತ ಕೇಳ್ಬೇಕಾದ್ರೆ ಸರಿ ಇವಾಗ ನಾನು ಟ್ರಾವೆಲ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಹಾಗೆ ಕಾರ್ ನಲ್ಲಿ
ನಲ್ಲಿ ಸಿಕ್ಕಿರುವಂತಹ ಎಲ್ಲಾ ಫಿಂಗರ್ ಪ್ರಿಂಟ್ಸ್ ಅನ್ನು ಅನಾಲಿಸಿಸ್ ಮಾಡಿ ನೋಡಿದಾಗ ಅದರಲ್ಲಿ ತಮಿಳರಿಯು ಎಂಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಾ ಇರುತ್ತೆ. ತಮಿಳರಿಯು ಎಂಬ ವ್ಯಕ್ತಿಯ ಮೇಲೆ ಇದಕ್ಕಿಂತ ಮುಂಚೆ ಡ್ರಗ್ಸ್ ಸ್ಮಗ್ಲಿಂಗ್ ಕೇಸ್ ಅಲ್ಲಿ ಕೂಡ ಇವನು ಅರೆಸ್ಟ್ ಆಗಿದ್ದಂತ ಇವನಿಗೆ ಗೊತ್ತಾಗುತ್ತೆ. ಅದು ಮಾತ್ರ ಅಲ್ಲ, ಸತ್ತು ಹೋಗಿರುವಂತಹ ರಮ್ಯಾ ಮತ್ತು ಇವನ ಏರಿಯಾ ಒಂದೇ ಅಂತಾನು ಗೊತ್ತಾಗುತ್ತೆ. ಹಾಗೆ ತಮಿಳರಿಯುನ ಲೊಕೇಶನ್ ಅನ್ನು ಟ್ರೇಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ತಮಿಳರಿಯು ಎನ್ನುವ ವ್ಯಕ್ತಿ ಅಕ್ವಾಟಿಕ್ ಸೆಂಟರ್ ನಲ್ಲಿ ಇರೋದಾಗಿ ಇವರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ ನಮಗೆ ತಮಿಳರಿಯವನನ್ನ ತೋರಿಸ್ತಾರೆ. ಇವನಿಗೆ ದೊಡ್ಡ ಸ್ವಿಮ್ಮಿಂಗ್ ಚಾಂಪಿಯನ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಇವನು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ತಿರ್ತಾನೆ. ಹಾಗೆ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇವನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಹಾಗೆ ಇವನನ್ನ ಸ್ಟೇಷನ್ ಗೆ ಕರ್ಕೊಂಡು ಹೋಗದೆ ಕ್ರೈಮ್ ಬ್ರಾಂಚ್ ಆಫೀಸ್ ಗೆ ಕರ್ಕೊಂಡು ಹೋಗ್ತಾರೆ. ಹಾಗೆ ಅಲ್ಲಿ ಒಂದು ರೂಮ್ ನಲ್ಲಿ ಇವರನ್ನ ಕೂಡಿ ಹಾಕ್ತಾರೆ. ಇವನ್ ಕೇಳ್ತಿರ್ತಾನೆ, ಯಾಕೆ ನನ್ನನ್ನ ಅರೆಸ್ಟ್ ಮಾಡಿದೀರಾ, ನನ್ನನ್ನ ಬಿಟ್ಬಿಡಿ ಅಂತ. ಈ ಕಡೆ ಕಾನ್ಸ್ಟೇಬಲ್ ಕಾಳಿ ಧ್ರುವ್ಗೆ ಕೇಳ್ತಾನೆ, ಇವನನ್ನ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ವಿಚಾರಿಸಬಹುದಿತ್ತು, ಇಲ್ಲಿಗೆ ಏನಕ್ಕೆ ಕರ್ಕೊಂಡ್ ಬಂದಿದ್ದೀರಾ ಅಂತ. ಅದಕ್ಕೆ ಧ್ರುವ್ ಹೇಳ್ತಾನೆ, ನಾವು ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಅಲ್ಲಿ ಅವನಿಗೆ ಏನಾದ್ರು ಆದ್ರೆ ಈ ಕೇಸ್ ಅನ್ಅಫಿಷಿಯಲ್ ಆಗಿರುವುದರಿಂದ ಅದರಿಂದ ನಿಮ್ಗೆ ಏನೇ ತೊಂದರೆ ಜಾಸ್ತಿ. ನಾವು ನಿಜವನ್ನ ಕಂಡುಹಿಡಿಬೇಕು ಅಂತಂದ್ರೆ ಒಬ್ಬರನ್ನು 6 ಗಂಟೆ ಒಂದು ರೂಮ್ ನಲ್ಲಿ ಐಸೋಲೇಟ್ ಮಾಡಿದ್ರೆ ಯಾವುದೇ ವ್ಯಕ್ತಿಯ ಮೈಂಡ್ ಅಲ್ಲಿ ಇರುವಂತಹ ಐಡಿಯಲ್ ಡೆವಿಲ್ ಹೊರ ಬರ್ಲಿಕ್ಕೆ ಚಾನ್ಸ್ ಇದೆ. ಆವಾಗ ನಮಗೆ ಗೊತ್ತಾಗುತ್ತೆ ಇವನನ್ನ ಯಾವ ತರ ವಿಚಾರಣೆ ಮಾಡ್ಬೇಕು ಅಂತ. ಇದೇ ಸಮಯದಲ್ಲಿ ಇವನ ಥಿಂಗ್ಸ್ ಎಲ್ಲ ಇವರ ಹತ್ರ ಇರುವ ಕಾರಣ ಇವನ ಮೊಬೈಲ್ ಗೆ ಅವನ ತಂಗಾಗಿರುವಂತಹ ಅಖಿಲಳಿಂದ ಕಾಲ್ ಬರ್ತಾ ಇರುತ್ತೆ. ಹಾಗೆ ಇವನನ್ನ ತುಂಬಾ ಹೊತ್ತು ಅಬ್ಸರ್ವ್ ಕೂಡ ಮಾಡ್ತಾರೆ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಇವನು ಹೇಳ್ತಿರ್ತಾನೆ, ನೀವು ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ, ನನ್ನನ್ನ ಬಿಟ್ಬಿಡಿ, ಅಟ್ ಲೀಸ್ಟ್ ನನ್ನ ಬ್ಯಾಗ್ ಅಲ್ಲಿ ಇರುವಂತಹ ಟ್ಯಾಬ್ಲೆಟ್ ಆದ್ರೂ ಕೊಟ್ಬಿಡಿ ಅಂತ ಕೇಳ್ಕೊತಾನೆ. ಹಾಗೆ ಇದ್ರು ಅವನು ಹೇಳ್ತಿರುವ ಟ್ಯಾಬ್ಲೆಟ್ ಯಾವ್ದು ಅಂತ ಅವನ ಬ್ಯಾಗ್ ಇಂದ ತೆಗೆದು ಚೆಕ್ ಮಾಡ್ತಾನೆ. ಹಾಗೆ ಇವನಿಗೆ ಗೊತ್ತಾಗುತ್ತೆ ಆ ಟ್ಯಾಬ್ಲೆಟ್ ಮೆಮೊರಿ ರಿಲೇಟೆಡ್ ಗೆ ಸಂಬಂಧಪಟ್ಟದು ಅಂತ. ಅದೇ ಸಮಯದಲ್ಲಿ ತಮಿಳರಿಯು ತುಂಬಾ ವಿಚಿತ್ರವಾಗಿ ನಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಹಾಗೆ ಅಲ್ಲಿ ಕ್ಯಾನ್ ಅಲ್ಲಿ ಇರುವಂತಹ ನೀರನ್ನು ಪೂರ್ತಿಯಾಗಿ ಕುಡಿತಾನೆ. ಹಾಗೆ ತುಂಬಾ ವಿಚಿತ್ರವಾಗಿ ನಡ್ಕೊಳ್ತಾ ಗೋಡೆಯಲ್ಲಿ ಒಂದು ಹುಡುಗಿಯ ಚಿತ್ರವನ್ನು ಕೂಡ ಬಿಡಿಸ್ತಾನೆ. ಇದನ್ನ ನೋಡಿದ ಧ್ರುವ್ ಹಾಗೂ ಅವನ ಟೀಮ್ ಇವನು ರಮ್ಯರ ಚಿತ್ರವನ್ನ ಬಿಡಿಸಿದ್ದಾನೆ ಅಂತ ಅನ್ಕೋತಾರೆ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಆ ಚಿತ್ರವನ್ನ ಅವನೇ ಅಳಿಸ್ತಾನೆ. ಹಾಗೆ ತಮಿಳ್ ಅವನ ಕಂಟ್ರೋಲ್ ಅನ್ನ ಅವನು ಕಲ್ಕೊತಾನೆ. ಅದೇ ಸಮಯದಲ್ಲಿ ಧ್ರುವ್ ಅವನಿಗೆ ಬೇಕಾಗಿರುವಂತಹ ಟ್ಯಾಬ್ಲೆಟ್ ಅನ್ನು ಕೂಡ ಕೊಡ್ತಾನೆ. ಹಾಗೆ ಮತ್ತೆ ವಿಚಾರಿಸಲಿಕ್ಕೆ ಶುರು ಮಾಡ್ತಾನೆ, ನೀನು ಇದುವರೆಗೂ ಎಷ್ಟು ಜನರನ್ನ ಸಾಯಿಸಿದೀಯಾ ಅಂತ. ಆವಾಗ ತಮಿಳ್, ನೀವು ತಪ್ಪಾಗಿರುವಂತಹ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ವಿಚಾರಿಸಿದ್ದೀರಾ ಅಂತ ಹೇಳ್ತಾನೆ. ಆವಾಗ ಶ್ರುತಿ ಒಂದು ವಿಡಿಯೋವನ್ನ ತೋರಿಸ್ತಾಳೆ. ಅದು ಇವನು ನೈಟ್ ಟೈಮ್ ಅಲ್ಲಿ ಜಾಗಿಂಗ್ ಹೋಗ್ತಿರುವಂತಹ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ರಮ್ಯಾ ಮರ್ಡರ್ ನಡೆದಿರುವಂತಹ ಜಾಗದಿಂದ ತೆಗೆದಿರುವಂತಹ ವಿಡಿಯೋ ಆಗಿರುತ್ತೆ. ಇಲ್ಲಿ ನೀನೇನ್ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಇವನು ಹೇಳ್ತಾನೆ, ನಾನು ಡೈಲಿ ಇದೇ ರೂಟ್ ಇಂದ ಜಾಗಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಕಾನ್ಸ್ಟೇಬಲ್ ಕಾಲಿ ಹೇಳ್ತಾನೆ, ರಮ್ಯಾಳನ್ನ ಸಾಯಿಸ್ಲಿಕ್ಕೋಸ್ಕರ ನೀನು ಡೈಲಿ ಈ ತರ ಜಾಗಿಂಗ್ ಹೋಗ್ತಾ ಪ್ಲಾನ್ ಅನ್ನ ಮಾಡಿದ್ಯಾ ಅಂತ ಹೇಳ್ಬೇಕಾದ್ರೆ ತಮಿಳ್ ಹೇಳ್ತಾನೆ, ನಾನು ಯಾರನ್ನು ಸಾಯಿಸ್ಲಿಲ್ಲ, ನಾನು ಕಳೆದ 6 ತಿಂಗಳಿಂದ ಇದೇ ರೂಟ್ ಇಂದ ಜಾಗಿಂಗ್ ಹೋಗ್ತಾ ಇದ್ದೀನಿ, ಸೇಮ್ ಟೈಮ್ ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ಶ್ರುತಿ ಹೇಳ್ತಾಳೆ, ರಮ್ಯಾ ಮತ್ತು ನೀನು ಒಂದೇ ಏರಿಯಾ, ನಿನಗೆ ಮತ್ತು ರಮ್ಯಾಗೆ ಏನ್ ಸಂಬಂಧ ಅಂತ. ರಮ್ಯಾ ಅನ್ನೋ ಹೆಸರನ್ನು ಕೇಳ್ಬೇಕಾದ್ರೆ ಇವನು ತುಂಬಾ ನರ್ವಸ್ ಆಗ್ತಾನೆ. ಹಾಗೆ ಅವನಿಗೆ ತಲೆನೋವು ಕೂಡ ಆಗುತ್ತೆ. ಹಾಗೆ ತಮಿಳ್ ಹೇಳ್ತಾನೆ, ದಯವಿಟ್ಟು ಆ ಹೆಸರನ್ನ ಮಾತ್ರ ಎತ್ಬೇಡಿ, ನನಗೂ ರಮ್ಯಾಗೂ ಏನ್ ಸಂಬಂಧ ಇಲ್ಲ ಅಂತ. ಹಾಗಾದ್ರೆ ನೀನು ವಾಲ್ ನಲ್ಲಿ ಬಿಡಿಸಿರುವಂತಹ ಚಿತ್ರ ಯಾರ್ದು ಅಂತ ಕೇಳ್ಬೇಕಾದ್ರೆ ಅದು ನನ್ನ ಪರ್ಸನಲ್ ಅಂತ ಹೇಳ್ತಾನೆ. ಆವಾಗ ಧ್ರುವ್ ಅವನ್ ಕಾರಿನ ಹಿಂದ್ಗಡೆ ಬರೆದಿರುವಂತಹ ಡಾಲರ್ ನ ಚಿತ್ರವನ್ನ ತೋರಿಸಿ, ಇದು ನೀನ್ ತಾನೆ ಬರೆದಿರ್ದು ಅಂತ ಕೇಳ್ತಾನೆ. ಸರ್, ಆ ಚಿತ್ರವನ್ನ ನಾನ್ ಬಿಡಿಸಿಲ್ಲ, ನನ್ನನ್ನು ಬಿಟ್ಬಿಡಿ, ನಾನ್ ಮನೆಗೆ ಹೋಗ್ಬೇಕು, ಮನೆಯಲ್ಲಿ ತಂಗಿ ಒಬ್ಳೆ ವೇಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಆವಾಗ ಶ್ರುತಿ ಹೇಳ್ತಾಳೆ, ಕಾರ್ ನಲ್ಲಿ ಸಿಕ್ಕಿರುವಂತಹ ಫಿಂಗರ್ ಪ್ರಿಂಟ್ ನಿನ್ನ ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಆಗ್ತಾ ಇದೆ, ಆ ಚಿತ್ರ ನೀನ್ ಬಿಡಿಸದೆ ಬೇರೆ ಯಾರು ಬಿಡಿಸಿರ್ತಾರೆ ಅಂತ. ಆದ್ರೆ ಇವನು ಅದಕ್ಕೆ ಉತ್ತರ ಹೇಳ್ತಾ ಇರೋದಿಲ್ಲ. ಮತ್ತೆ ಧ್ರುವ್ ಅವನು ಡ್ರಗ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿರುವಂತಹ ಒಂದು ಫೋಟೋವನ್ನು ತೋರಿಸಿ, ಮೆಮೊರಿ ಫಾರ್ಮ್, ನೀನೇಕೆ ಡ್ರಗ್ ಅಡಿಕ್ಟ್ ಗೆ ಸಂಬಂಧಪಟ್ಟಂತಹ ಟ್ಯಾಬ್ಲೆಟ್ ಅನ್ನ ತಗೋತಾ ಇದೀಯಾ ಅಂತ. ಆವಾಗ ತಮಿಳ್, ಸರ್ ಅದು ನಾನು ಔಷಧಿ ಅಂತ ಅದನ್ನ ತಗೋತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಶ್ರುತಿ, ಯಾವ ಡಾಕ್ಟರ್ ನನಗೆ ಇದನ್ನ ಪ್ರಿಸ್ಕ್ರೈಬ್ ಮಾಡಿದ್ದು ಅಂತ ಕೇಳ್ತಾರೆ. ನನಗೆ ಯಾವ ಡಾಕ್ಟರ್ ಕೂಡ ಇದನ್ನ ಕೊಟ್ಟಿಲ್ಲ, ನಾನು ಗೂಗಲ್ ನಲ್ಲಿ ಮೆಡಿಸಿನ್ ಟು ಇರೇಸ್ ಬ್ಯಾಡ್ ಮೆಮೊರಿ ಅಂತ ಸರ್ಚ್ ಮಾಡಿದೆ. ಆವಾಗ ನನಗೆ ಈ ಟ್ಯಾಬ್ಲೆಟ್ ಅನ್ನ ತೋರಿಸ್ತು, ಆವಾಗಿನಿಂದ ಇದನ್ನ ಕುಡಿತಾ ಇದ್ದೀನಿ. ಸರಿ, ಹಾಗಿದ್ರೆ ನೀನ್ ಹೇಳೋ ತರನೇ ಇಟ್ಕೊಳ್ಳೋಣ, ಆ ತರಹದ ಯಾವ ಬ್ಯಾಡ್ ಮೆಮೊರಿ ಅಂತ ಹೇಳು ಅಂತ ಹೇಳಿದಾಗ, ನನಗೆ ಚಿಕ್ಕ ವಯಸ್ಸಿನಿಂದ ನಾನು ನೋಡಿದ ಯಾವುದೇ ವಿಷಯವನ್ನ ನನಗೆ ಮರಿಲಿಕ್ಕೆ ಆಗೋದಿಲ್ಲ, ಆ ತರಹದ ಒಂದು ಪ್ರಾಬ್ಲಮ್ ನನಗೆ ಇದೆ ಅಂತ ಹೇಳಿದಾಗ ಧ್ರುವ್ ಎಕ್ಸ್ಪ್ಲೇನ್ ಮಾಡು ಅಂತ ಕೇಳ್ತಾನೆ. ಆವಾಗ ತಮಿಳ್ ಹೇಳ್ತಾನೆ, ನಿಮ್ಮ ಹೆಸರು ಧ್ರುವ್, ಆಮೇಲೆ ಇವರು ಶ್ರುತಿ, ಆಮೇಲೆ ಕಾಳಿ, ಆಮೇಲೆ ಇವ್ರು ಬಂದಿರುವಂತಹ ಜೀಪ್ ನಂಬರ್ ಹಾಗೂ ಕಿಲೋಮೀಟರ್ ಅನ್ನು ಕರೆಕ್ಟ್ ಆಗಿ ಹೇಳ್ತಾನೆ. ಈ ತರ ನೋಡಿದಂತಹ ಚಿಕ್ಕ ಚಿಕ್ಕ ವಿಷಯವನ್ನು ನನ್ನಿಂದ ಮರಿಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಧ್ರುವ್ ಕೇಳ್ತಾನೆ, ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅವತ್ತು ಪಾರ್ಕ್ ಶೆಟನ್ ಹೋಟೆಲ್ ಅಲ್ಲಿ ನೀನ್ ಏನ್ ಮಾಡ್ತಿದ್ದೆ ಅಂತ. ಆವಾಗ ತಮಿಳ್, ಅದನ್ನು ಮಾತ್ರ ಕೇಳ್ಬೇಡಿ ಸರ್, ನನಗೆ ತುಂಬಾ ತಲೆನೋವು ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಕಾಳಿ ಮತ್ತೆ ಅದರ ಬಗ್ಗೆ ಹೇಳು ಅಂತ ಕೇಳಿದಾಗ ಅವನಿಗೆ ಹೊಡಿಲಿಕ್ಕೆ ಇವನು ಹೋಗ್ತಾನೆ. ಇದನ್ನ ನೋಡಿದ ಧ್ರುವ್ ಕಾಳಿಗೆ ಹೇಳ್ತಾನೆ, ಇವನು ನಿಜ ಹೇಳುವವರೆಗೂ ಅವನನ್ನ ಸುಮ್ನೆ ಬಿಡ್ಬೇಡಿ ಅಂತ. ಆವಾಗ ತಮಿಳ್ ಹೇಳ್ತಾನೆ, ಅದು ರಮ್ಯಾನೇ ಸರ್, ಆದ್ರೆ ನೀವು ಹೇಳುವ ರಮ್ಯಾ ಅಲ್ಲ, ನನ್ನನ್ನು ಲವ್ ಮಾಡ್ತಿದ್ದ ರಮ್ಯಾ, ಅವಳನ್ನ ಮರೆಯಕ್ಕೋಸ್ಕರ ನಾನು ಈ ತರಹದ ಒಂದು ಟ್ಯಾಬ್ಲೆಟ್ ಅನ್ನ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ನಮಗೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ತಮಿಳರಿಯು ಓದ್ತಿದ್ದಂತಹ ಸೇಮ್ ಕ್ಲಾಸ್ ನಲ್ಲಿ ರಮ್ಯಾ ಅನ್ನುವ ಹುಡುಗಿ ಕೂಡ ಓದ್ತಾ ಇದ್ಲು. ಹಾಗೆ ರಮ್ಯಾ ತಮಿಳರಿಗೆ ಪ್ರಪೋಸ್ ಕೂಡ ಮಾಡ್ತಾಳೆ. ಆವಾಗ ತಮಿಳರಿಯು ಈ ಪ್ರಪೋಸ್ ನ ರಿಜೆಕ್ಟ್ ಮಾಡ್ತಾನೆ. ಮತ್ತೆ ಇವರು ಕ್ಲೋಸ್ ಆಗಿ ಮಾತಾಡ್ತಾ ಒಬ್ರಿಗೊಬ್ರು ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ಅರಿವಿಗೆ
ಇವನಿಗೆ ಸ್ವಿಮ್ಮಿಂಗ್ ಚಾಂಪಿಯನ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ರಮ್ಯಾಗೆ US ನಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಹೀಗಿರ್ಬೇಕಾದ್ರೆ ಇವರಿಗೆ ಆಫೀಸ್ ನಲ್ಲಿ US ಗೆ ಒಂದು ಆಫರ್ ಕೂಡ ಬರುತ್ತೆ. ಅವಳ ಮ್ಯಾನೇಜರ್ ಅವಳಿಗೆ ಹೇಳ್ತಾನೆ, ನನಗೆ US ನಲ್ಲಿ ಜಾಬ್ ಮಾಡ್ತಾ ಸೆಟ್ಲ್ ಆಗ್ಬೇಕು ಅಂತ ನಿನ್ನ ಆಸೆ ಅಲ್ವಾ, ಇವಾಗ ಅಲ್ಲಿಗೆ ಒಂದು ಆಫರ್ ಬಂದಿದೆ, ಆದ್ರೆ ಒಂದು ಕಂಡೀಷನ್ ಇದೆ, ನೀನು ನನ್ನನ್ನ ಮದುವೆ ಆಗ್ಬೇಕು, ನಾ ಇಬ್ರು ಒಟ್ಟಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗೋಣ ಅಂತ. ಆದ್ರೆ ಇವಳು ಆಲ್ರೆಡಿ ತಮಿಳರು ಇವನನ್ನ ಲವ್ ಮಾಡ್ತಿರೋ ಕಾರಣ ಈ ಆಫರ್ ಅನ್ನ ರಿಜೆಕ್ಟ್ ಮಾಡ್ತಾಳೆ. ತಮಿಳ್ ಹತ್ರನು ಹೇಳ್ತಾಳೆ. ಆವಾಗ ತಮಿಳ್, ನೀನಿನ್ನು ಆ ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಡ, ಅಲ್ಲಿ ಕೆಲಸ ಬಿಟ್ಬಿಡು ಅಂತ ಹೇಳ್ತಾನೆ. ಆವಾಗ ರಮ್ಯಾ ಹೇಳ್ತಾಳೆ, ನನ್ನ ಗುರಿ US ಅಲ್ಲಿ ಹೋಗಿ ಸೆಟ್ಲ್ ಆಗೋದು, ನೀನು ಕೂಡ ನನ್ನ ಜೊತೆಗೆ ಬಾ, ಅಲ್ಲಿ ಒಟ್ಟಿಗೆ ಇರೋಣ ಅಂತ. ಆವಾಗ ತಮಿಳ್ ಹೇಳ್ತಾನೆ, ಹಾಗಾದ್ರೆ ನನ್ನ ಗುರಿಯನ್ನ ಬಿಟ್ಬಿಡೋದ ಅಂತ. ಆವಾಗ ರಮ್ಯಾ ಹೇಳ್ತಾಳೆ, ಏನು ನಿನ್ನ ಗುರಿ? ಸ್ವಿಮ್ಮಿಂಗ್ ಚಾಂಪಿಯನ್ ತಾನೆ, ಸ್ವಿಮ್ಮಿಂಗ್ ಎಲ್ಲ ಫಿಟ್ನೆಸ್ ಗೆ ಮಾತ್ರ, ಕೆರಿಯರ್ ಗೆ ಅಲ್ಲ, ನೀನು ನನ್ನ ಜೊತೆ US ಗೆ ಬಂದ್ಬಿಡು ಅಂತ. ಆವಾಗ ತಮಿಳ್, ನಾನ್ ನಿನ್ನ ಜೊತೆ ಬಂದು ಏನ್ ಮಾಡುದು, ಇಲ್ಲಿ ನನ್ನ ತಂಗಿ ಅಖಿಲಳ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳ್ಬೇಕಾದ್ರೆ ರಮ್ಯಾ ಹೇಳ್ತಾಳೆ, ಅವಳನ್ನ ಹಾಸ್ಟೆಲ್ಗೆ ಸೇರಿಸೋಣ, ಅಲ್ಲಿಂದ ಅವಳು ಕಾಲೇಜ್ಗೆ ಹೋಗ್ಲಿ ಅಂತ ಹೇಳ್ಬೇಕಾದ್ರೆ ಈ ವಿಷಯ ತಮಿಳ್ಗೆ ಸಿಟ್ಟು ಬರಿಸುತ್ತೆ. ಹಾಗೆ ತಮಿಳ್ ರಮ್ಯಾ ಕೆನ್ನೆಗೆ ಹೊಡಿತಾನೆ. ಹಾಗೆ ಹೇಳ್ತಾನೆ, ನಿನಗೆ US ತಾನೇ ಹೋಗ್ಬೇಕು, ಹೋಗು, ನನ್ನನ್ನ ಬಿಟ್ಬಿಡು ಅಂತ ಹೇಳಿ ಇವ್ನು ಇಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ 3 ದಿನ ಬಿಟ್ಟು ಇವನ್ ಕಾಲ್ ಮಾಡಿದಾಗ ಕಾಲ್ ಅವಳಿಗೆ ರೀಚ್ ಆಗ್ತಾ ಇರೋದಿಲ್ಲ. ಹಾಗೆ ಅವಳ ಮನೆ ಅಡ್ರೆಸ್ ಗೆ ಹೋಗಿ ಚೆಕ್ ಮಾಡಿದಾಗ ಮನೆ ಖಾಲಿ ಮಾಡಿರ್ತಾಳೆ. ಹಾಗೆ ಕೆಲಸವನ್ನು ಕೂಡ ರಿಸೈನ್ ಮಾಡಿರ್ತಾಳೆ. ಹೀಗಿರ್ಬೇಕಾದ್ರೆ ಒಂದು ದಿನ ಇವನಿಗೆ ಫೇಸ್ಬುಕ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ, ರಮ್ಯಾ ಪಾಯ್ಸನ್ ಪಬ್ ಅಲ್ಲಿ ಇದ್ದಾಳೆ ಅಂತ. ಅವತ್ತು February 14 ವ್ಯಾಲೆಂಟೈನ್ಸ್ ಡೇ ಕೂಡ ಆಗಿತ್ತು. ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಇವಳಿಗೆ US ಜಾಬ್ ಆಫರ್ ಕೊಟ್ಟಂತಹ ಅವಳ ಮ್ಯಾನೇಜರ್ ಜೊತೆನೆ ಇವಳ ಎಂಗೇಜ್ಮೆಂಟ್ ಪಾರ್ಟಿ ನಡೀತಾ ಇರುತ್ತೆ. ರಮ್ಯಾಳನ್ನು ನೋಡಿದ ಅರಿವು ಅವಳ ಹತ್ರ ಹೋಗಿ, ಇಲ್ಲಿ ಏನ್ ಮಾಡ್ತಿದ್ಯಾ, ಬಾ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ಬೇಕಾದ್ರೆ ರಮ್ಯಾ ಹೇಳ್ತಾಳೆ, ಯಾರ್ ನೀನು, ಲೂಸರ್ ಅಂತ. ಇದನ್ನ ನೋಡಿದ ರಮ್ಯಾಳ ಮ್ಯಾನೇಜರ್ ಒಂದು ಬಾಟಲ್ ಇಂದ ತಮಿಳ್ನ ತಲೆಗೆ ಹೊಡಿತಾನೆ. ಇದರಿಂದ ಅವನ ತಲೆಗೆ ಏಟ್ ಕೂಡ ಆಗುತ್ತೆ. ಇದೇ ಸಮಯದಲ್ಲಿ ಇದೇ ಪಬ್ ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿರೋದಾಗಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಗಿರುತ್ತೆ. ಹಾಗೆ ಪೊಲೀಸರು ಇಲ್ಲಿ ರೈಡ್ ಮಾಡ್ತಿದ್ದ ಹಾಗೇನೆ ಇವನಿಗೆ ತಲೆಗೆ ಏಟ್ ಆಗಿರುವುದರಿಂದ ಅನ್ಕಾನ್ಶಿಯಸ್ ಆಗಿ ಸ್ವಿಮ್ಮಿಂಗ್ ಪೂಲ್ ಗೆ ಬೀಳ್ತಾನೆ. ಹಾಗೆ ಡ್ರಗ್ ಡೀಲ್ ಮಾಡ್ತಾ ಇದ್ದಂತಹ ಕೆಲವು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾರೆ. ಹಾಗೆ ಕೆಲವರು ಸ್ಟೂಡೆಂಟ್ ಆಗಿರುವ ಕಾರಣ ಅವ್ರ ಮೇಲೆ ಕೇಸ್ ಏನು ಹಾಕಿರುವುದಿಲ್ಲ, ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಬಂದಿರ್ತಾರೆ. ಇದೇ ರೀತಿಯಾಗಿ ಅರಿವು ಕೂಡ ಆ ಲಿಸ್ಟ್ ಅಲ್ಲಿ ಬಂದಿರೋದು. ಇಲ್ಲಿಂದ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ರಮ್ಯಾಳ ನೆನಪಾಗಿರುವುದರಿಂದ ಇವನು ಮತ್ತೆ ಅನ್ಕಾನ್ಶಿಯಸ್ ಆಗ್ತಾನೆ. ಹಾಗೆ ಇವನನ್ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಹಾಗೆ ಇವನನ್ನು ಚೆಕ್ ಮಾಡಿದ ಡಾಕ್ಟರ್ ಹೇಳ್ತಾರೆ, ಇವನಿಗೆ BP ತುಂಬಾ ಹೈ ಆಗಿದೆ ಅಂತ. ಹಾಗೆ ಧ್ರುವ್ ತಮಿಳ್ ಅರಿವು ತಗೋತಿದ್ದಂತಹ ಟ್ಯಾಬ್ಲೆಟ್ ಅನ್ನ ಡಾಕ್ಟರ್ ಗೆ ತೋರಿಸಿ, ಇದೆಲ್ಲದ ಇವನಿಗೆ ನಾರ್ಮಲ್ ಆಗಿ ಇರ್ಲಿಕ್ಕೆ ಆಗುದಿಲ್ಲ ಅಂತಾನು ಹೇಳ್ತಾನೆ. ಇದು ಇವನಿಗೆ ಯಾರು ಕೊಟ್ಟಿದ್ದು ಅಂತ ಡಾಕ್ಟರ್ ಕೇಳಿದಾಗ ಧ್ರುವ್ ಹೇಳ್ತಾನೆ, ಅವನು ಗೂಗಲ್ ನಲ್ಲಿ ಸರ್ಚ್ ಮಾಡಿ ಈ ಟ್ಯಾಬ್ಲೆಟ್ ಅನ್ನ ತಗೊಂಡಿದ್ದು ಅಂತ. ಹಾಗೆ ಅರಿವಿನ ಬಗ್ಗೆ ಎಲ್ಲ ವಿಷಯಗಳನ್ನ ಡಾಕ್ಟರ್ ಹತ್ರ ಹೇಳ್ಕೊತಾನೆ. ಹಾಗೆ ಡಾಕ್ಟರ್ ಇವನಿಗೊಂದು ಟೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅವನ ಮೆಮೊರಿಯನ್ನ ಸ್ಕ್ಯಾನ್ ಮಾಡ್ತಾ ಡಾಕ್ಟರ್ ಕೇಳಲಿಕ್ಕೆ ಶುರು ಮಾಡ್ತಾರೆ, ನೀನು ಫಸ್ಟ್ ಆಗಿ ನಡೆದಂತಹ ದಿನಗಳು ನೆನಪಿದ್ಯಾ ಅಂತ. ಅದಕ್ಕೆ ತಮಿಳ್ ಹೇಳ್ತಾನೆ, ನನಗೆ ನೆನಪಿದೆ, 1 ವರ್ಷ ಇರ್ಬೇಕಾದ್ರೆ ನಾನು ನಡೆಸಲಿಕ್ಕೆ ಶುರು ಮಾಡಿದ್ದು. ನಾನು ಸೇಲಂ ನಲ್ಲಿರುವಂತಹ ಕಂಜಮಲೆ ಎನ್ನುವ ಹಳ್ಳಿಯಲ್ಲಿ ಹುಟ್ಟಿದ್ದು. ಅಲ್ಲಿರುವ ಮುಖ್ಯವಾದ ದೇವಸ್ಥಾನ ಅಂತಂದ್ರೆ ಕಾಲನಿ ಸಿದ್ಧರ್ ದೇವಸ್ಥಾನ. ನನ್ನ ಪ್ರತಿಯೊಂದು ಹುಟ್ಟಿದ ಹಬ್ಬಕ್ಕೂ ನನ್ನ ತಂದೆ ಆ ದೇವಸ್ಥಾನಕ್ಕೆ ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿರುವ ಜನರ ನಂಬಿಕೆ ಅಂತಂದ್ರೆ ನಮ್ಮ ಹಿಂದಿನ ಪೂರ್ವ ಸಿದ್ಧರು ಪ್ರಾಣಿಗಳಾಗಿಯೂ ಜಲಚರ ಜೀವಿಯಾಗಿಯೂ ಇನ್ನೂ ಇದೇ ಊರಲ್ಲಿ ಇದ್ದಾರೆ ಅನ್ನುವ ನಂಬಿಕೆ ಕೂಡ ಇದೆ. ಆ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತಂದ್ರೆ ಆ ದೇವಸ್ಥಾನದಲ್ಲಿ ಒಂದು ಬಾವಿ ಕೂಡ ಇದೆ. ಆ ಬಾವಿ ನೀರಿನಲ್ಲಿ ಯಾರಾದ್ರೂ ಸ್ನಾನ ಮಾಡಿದ್ರೆ ಅವರಿಗಿರುವಂತಹ ಎಲ್ಲಾ ರೋಗಗಳು ಗುಣಮುಖವಾಗುತ್ತೆ ಅಂತ ಎಲ್ಲರ ನಂಬಿಕೆ. ಆ ದೇವಸ್ಥಾನದಲ್ಲಿ ಎಲ್ಲರೂ ಸ್ನಾನ ಮಾಡ್ತಿರೋದನ್ನ ನೋಡಿ ನನಗೆ 1 ವರ್ಷ ಇರ್ಬೇಕಾದ್ರೆ ಅವರನ್ನ ನೋಡಿ ನಾನು ಬೇಗ ಎದ್ದು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಇವನು ಆ ಬಾವಿ ಹತ್ರ ನಡ್ಕೊಂಡು ಕೂಡ ಹೋಗ್ತಾನೆ. ಹಾಗೆ ಕಾಲು ಸ್ಲಿಪ್ ಆಗಿ ಆ ಬಾವಿಯಲ್ಲಿಗೆ ಇವನು ಬೀಳ್ತಾನೆ. ಹಾಗೆ ನಮಗೆ ತೋರಿಸ್ತಾರೆ, ಇವನು ಬಾವಿಗೆ ಬಿದ್ದ ಸ್ವಲ್ಪ ಸಮಯದಲ್ಲಿ ಇವನು ಅನ್ಕಾನ್ಶಿಯಸ್ ಆಗ್ತಾನೆ. ಅದೇ ಸಮಯದಲ್ಲಿ ಇವನ ಹತ್ರ ಒಂದು ಆಮೆ ಬಂದು ಅವನಿಗೊಂದು ಪವರ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇದರಿಂದ ಅವನಿಗೆ ಮತ್ತೆ ಪ್ರಜ್ಞೆ ಬರುತ್ತೆ. ಆಮೇಲೆ ಅದೇ ಆಮೇನೆ ಇವನಿಗೆ ಮೇಲೆ ಹೋಗ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆವತ್ತಿನಿಂದ ಆಗಿರುತ್ತೆ ಇವನಿಗೆ ಇಷ್ಟೊಂದು ಮೆಮೊರಿ ಪವರ್ ಕೂಡ ಸಿಕ್ಕಿರೋದು. ಮೇಲೆ ಬಂದ ಇವನಿಗೆ ಇವನ ತಂದೆ ಹೇಳ್ತಾ ಇರೋದು ಏನಂತಂದ್ರೆ, ಇವನನ್ನ ಕಾಪಾಡಿದ್ದು ಬೇರೆ ಯಾರು ಅಲ್ಲ, ಆ ಕಾಲನಿ ಸಿದ್ಧರೇ ಆಗಿರಬಹುದು ಅಂತ ಹೇಳ್ತಾರೆ. ಅವನು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ ಡಾಕ್ಟರ್ ಧ್ರುವಗೆ ಹೇಳ್ತಾನೆ, ಇಡೀ ಭೂಮಿಯಲ್ಲಿ ಈ ತರಹದ್ದು 50 ಕೇಸ್ ಮಾತ್ರ ರಿಜಿಸ್ಟರ್ ಆಗಿದೆ, ಅದರಲ್ಲಿ ಇವನು ಒಬ್ಬ. ಈ ತರ ಯಾವುದರಿಂದ ಆಗತ್ತೆ ಅಂತ ಧ್ರುವ್ ಕೇಳಿದಾಗ ಯಾವ್ದಾದರೂ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಇಂದಾಗಿ ಈ ತರ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಇದೇ ಸಮಯದಲ್ಲಿ ಈ ಕಡೆ ತಮಿಳ್ ಕಾರ್ತಿಗೆ ರಮ್ಯಲಿಗೆ ಕೊಟ್ಟಿರುವಂತಹ ಡಾಲರ್ ಚೈನ್ ನ ಸಿಂಬಲ್ ಅನ್ನ ಬಿಡಿಸ್ತಿರ್ತಾನೆ. ಇದನ್ನ ನೋಡಿದ ಧ್ರುವ, ಇದನ್ನು ನೀನ್ ತಾನೇ ಬಿಡಿಸಿರೋದು ಅಂತ ಕೇಳ್ಬೇಕಾದ್ರೆ, ಹೌದು ಇದನ್ನೇ ನಾಳೆ ಬಿಡಿಸಿರೋದು, ನೀವು ಆವಾಗ್ಲೇ ನನಗೊಂದು ಫೋಟೋವನ್ನ ತೋರಿಸಿದ್ರಲ್ಲ ಅದು ನೆನಪಲ್ಲಿತ್ತು, ಅದನ್ನ ಬಿಡಿಸಿದೆ ಅಂತ. ಆವಾಗ ಧ್ರುವ, ಹಾಗಾದ್ರೆ ಈ ಡಾಲರ್ ಡಿಸೈನ್ ಅನ್ನ ಯಾವ ಕಾರಣ ಮೇಲೂ ಬಿಡಿಸಿಲ್ವ ಅಂತ ಕೇಳ್ಬೇಕಾದ್ರೆ, ನಾನು ಯಾವ ಕಾರಣ ಮೇಲೂ ಡಾಲರ್ ಚೈನ್ ಅನ್ನ ಬಿಡಿಸೇ ಇಲ್ಲ ಅಂತ ಹೇಳ್ತಾನೆ. ಆವಾಗ ಧ್ರುವ್ಗೆ ಇವನ ಮೇಲೆ ಡೌಟ್ ಬರುತ್ತೆ. ಯಾಕೆಂತಂದ್ರೆ ಇವನ್ ಕೇಳಿರೋದು ಡಾಲರ್ ಡಿಸೈನ್ ಮಾತ್ರ, ಆದ್ರೆ ಅವನಾಗಿ ಡಾಲರ್ ಚೈನ್ ಅಂತ ಹೇಳ್ತಾ ಇರೋದು ಇವನಿಗೆ ಸ್ವಲ್ಪ ಡೌಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇದ್ರ ಬಗ್ಗೆ ಅವನ ಹತ್ರ ಕೇಳಿದಾಗ ಅವನು ಸ್ವಲ್ಪ ಸುಮ್ನೆ ಆಗ್ತಾನೆ. ಹಾಗೆ ಇವನನ್ನ ಅರೆಸ್ಟ್ ಮಾಡ್ಲಿಕ್ಕೆ
ಮಾಡ್ಲಿಕ್ಕೆ ಹೇಳ್ತಾರೆ. ಆವಾಗ ಇವನು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾನೆ, ಹೌದು ಸರ್, ಆ ಡಿಸೈನ್ ಅನ್ನ ನಾನೇ ಕಾರಿನ ಮೇಲೆ ಬಿಡಿಸಿರೋದು, ಭಯದಿಂದ ನಿಮ್ಮ ಹತ್ರ ಹೇಳಿಲ್ಲ ಅಷ್ಟೇ. ನನಗೆ 2-3 ದಿನಗಳಿಂದ ನನ್ ಕಣ್ ಮುಂದೆ ಈ ಡಿಸೈನ್ ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ನನ್ನ ತಂಗಿ ಮನೆಯಲ್ಲಿ ಒಬ್ಳೇ ಇದ್ದಾಳೆ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಅವನ ತಂಗಿ ಆಗಿರುವಂತಹ ಅಖಿಲಳಿಂದ ಕಾಲ್ ಬರುತ್ತೆ. ಆವಾಗ ಶ್ರುತಿ ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಅಲ್ಲಿ ಹೇಳ್ತಾಳೆ. ಅದರಲ್ಲಿ ಅಖಿಲ ಹೇಳ್ತಿರ್ತಾಳೆ, ಅಣ್ಣ ಇಲ್ಲಿದ್ಯಾ, ಆದಷ್ಟು ಬೇಗ ಬಾ, ನಾನು ನನಗೆ ಎಷ್ಟು ಸರಿ ಕಾಲ್ ಮಾಡೋದು ಅಂತ. ಅದಕ್ಕೆ ಇವನು ಹೇಳ್ತಾನೆ, ನಾನೊಂದು ಪೊಲೀಸ್ ಚೆಕಿಂಗ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಆದಷ್ಟು ಬೇಗ ಬಾ, ಹೋದ್ ವಾರನೇ ನಮ್ಮ ಏರಿಯಾದಲ್ಲಿ ಒಂದು ಮರ್ಡರ್ ನಡೆದಿದೆ, ನನಗೆ ತುಂಬಾ ಭಯ ಆಗ್ತಿದೆ ಅಂತ. ಮತ್ತೆ ತಮಿಳರಿಗೂ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾನೆ, ಸರ್ ನನ್ನನ್ನ ಬಿಟ್ಬಿಡಿ ಅಂತ. ಅವಾಗಾದ್ರು ನೀನ್ ಆ ಚೈನನ್ನ ಎಲ್ಲಿ ನೋಡ್ದೆ ಅಂತ ಹೇಳು ಅಂತ ಕೇಳ್ಬೇಕಾದ್ರೆ ಇವನು ಹೇಳ್ತಾನೆ, ನಾನು ಎಲ್ಲಿ ನೋಡ್ದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ನನ್ನನ್ನು ನನ್ನ ಸ್ವಿಮ್ಮಿಂಗ್ ಅಕಾಡೆಮಿಗೆ ಕರ್ಕೊಂಡು ಹೋಗಿ, ಅಲ್ಲಿಗೆ ಹೋದ್ರೆ ನಾನು ಹೇಳ್ತೀನಿ ಅಂತ. ಹಾಗೆ ಅವರು ಅವನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಮಿಳರಿ ತನ್ನ ಡ್ರೆಸ್ ಅನ್ನ ರಿಮೂವ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ಗೆ ಜಂಪ್ ಮಾಡ್ತಾನೆ. ಪೂಲ್ ಒಳಗಡೆ ಏನ್ ನಡೀತಾ ಇದೆ ಅಂತ ಇವರಿಗೆ ಗೊತ್ತಾಗದ ಕಾರಣ ಪೂಲ್ ಒಳಗಡೆ ಇರುವಂತಹ CCTV ಕ್ಯಾಮೆರಾ ಮೂಲಕ ಇವರು ಫೋಟೋಸ್ ಅನ್ನ ಚೆಕ್ ಮಾಡ್ತಾರೆ. ಅವನು ನೀರಿನೊಳಗೆ ಕೂತಿರೋದನ್ನ ನೋಡಿದ್ರು ಅಲ್ಲಿರುವಂತಹ CCTV ಆಪರೇಟರ್ ಗೆ ಅವನು ನೀರಿನೊಳಗೆ ಏನ್ ಮಾಡ್ತಿದ್ದಾನೆ ಅಂತ ಕೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅವ್ನು ಯಾವಾಗ ಬಂದ್ರು ಇದೇ ತರ ಮಾಡ್ತಾ ಇರ್ತಾನೆ. ಅವನಿಗೆ ಹೋಗಿ ಕೇಳಿದ್ರೆ ಅವನು ಬ್ರೀತಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತಾನೆ, ಇದೇ ತರ ಅವನು ತುಂಬಾ ಹೊತ್ತು ನೀರಿನೊಳಗೆ ಇರ್ತಾನೆ ಅಂತ ಹೇಳ್ತಾರೆ. ಹಾಗೆ ಇವರು ಅರಿವನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ರಮ್ಯಾ ಮಿಸ್ ಆಗಿರುವಂತಹ ಸ್ಟ್ರೀಟ್ ನಲ್ಲಿದ್ದ ಇನ್ನೊಂದು CCTV ಫುಟೇಜ್ ಕೂಡ ಇವರಿಗೆ ಸಿಗುತ್ತೆ. ಹಾಗೆ ಅದನ್ನ ಚೆಕ್ ಮಾಡಿ ನೋಡಿದಾಗ ಇವರು ಮೊದಲು ನೋಡಿದಂತಹ ಸೇಮ್ CCTV ಫುಟೇಜ್ ಆಗಿರುತ್ತೆ. ಹೀಗಿರ್ಬೇಕಾದ್ರೆ ಅರಿವು ನೀರಿನ ಮೇಲೆ ಬಂದು ಆ ಚೈನನ್ನ ಎಲ್ಲಿ ನೋಡಿದೆ ಅಂತ ಇವರಿಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ನಾನು ಜಾಗಿಂಗ್ ಹೋಗ್ತಿದ್ದ ಹಾಗೇನೆ ನನಗೆ ಸುಸ್ತಾದ ಕಾರಣ ಒಂದ್ ಕಡೆ ನಿಂತಿದ್ದೆ, ಅಲ್ಲಿ ರೋಡ್ ಸೈಡ್ ನಿಂತಿರುವಂತಹ ನೀರ್ನೆಲ್ಲ ಆಗಿರುತ್ತೆ, ನಾನು ಆ ಚೈನ ರಿಫ್ಲೆಕ್ಷನ್ ಅನ್ನ ನೋಡಿದ್ದು ಅಂತ ಹೇಳ್ತಾನೆ. ಹಾಗೆ ನಮಗೆ ಕೂಡ ತೋರಿಸ್ತಾರೆ, ಇವನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರ್ಬೇಕಾದ್ರೆ ಇವನ ಸುತ್ತ ಒಂದು ಸುಳಿ ಕ್ರಿಯೇಟ್ ಆಗಿರುತ್ತೆ. ಅದರ ಸಹಾಯದಿಂದ ಇವನು ಆ ಜಾಗವನ್ನ ಮತ್ತೆ ನೆನಪಿಸಿಕೊಳ್ಳಲಿಕ್ಕೆ ಶುರು ಮಾಡ್ತಾನೆ. ಅವನಿಗಿರುವಂತಹ ನೆನಪಿನ ಶಕ್ತಿ ನೀರಿನ ರೂಪದಲ್ಲಿ ಟ್ರಾವೆಲ್ ಮಾಡಿ ಆ ಚೈನನ್ನ ನೋಡಿರ್ತಾನೆ. ಇದೇ ನೀರಿನ ರೂಪದಲ್ಲಿ ಇವನಿಗೆ ಬೇರೆ ಕಡೆನೂ ಟ್ರಾವೆಲ್ ಮಾಡುವಂತಹ ಶಕ್ತಿ ಕೂಡ ಇರುತ್ತೆ. ಹಾಗೆ ಇದನ್ನ ಹೇಳಿ ಮುಗಿಸ್ಬೇಕಾದ್ರೆ ಇವರು ಚೆಕ್ ಮಾಡಿದಂತಹ CCTV ಫುಟೇಜ್ ಅನ್ನ ಮತ್ತೆ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವರು ಆ ಫೋಟೋಜ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ, ಇವನು ಆ ರಿಫ್ಲೆಕ್ಷನ್ ಅಲ್ಲಿ ಚೈನನ್ನ ನೋಡಿರ್ತಾನೆ. ಅದೇ ಸಮಯದಲ್ಲಿ ಇವನ ಮೇಲೆ ಒಂದು ಗೂಬೆ ಅಟ್ಯಾಕ್ ಮಾಡಿರುತ್ತೆ. ಇವನಿಗೆ ಗೂಬೆ ಅಂದ್ರೆ ಭಯ ಇರುವ ಕಾರಣ ಆ ಜಾಗವನ್ನ ಬಿಟ್ಟು ಇವನು ಬೇಗ ಹೋಗಿರ್ತಾನೆ. ಅದೇ ಸಮಯದಲ್ಲಿ ನೀರಿನ ರಿಫ್ಲೆಕ್ಷನ್ ಅನ್ನ ಇವ್ರು ಚೆಕ್ ಮಾಡಿದಾಗ ಅಲ್ಲಿ ಚೈನ್ ಇರೋದು ಕಾಣಿಸುತ್ತೆ. ಅದು ಮಾತ್ರ ಅಲ್ಲ, ಅದೇ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಚೈನ್ ಅನ್ನ ತಗೊಂಡು ಹೋಗೋದು ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಆದ್ರೆ ಆ ವ್ಯಕ್ತಿಯ ಕೈ ಮಾತ್ರ ಕಾಣಿಸ್ತಾ ಇರುತ್ತೆ. ಇದನ್ನ ಇವ್ರು ನೋಡ್ತಿದ್ದ ಹಾಗೇನೆ ತಮಿಳ್ ಹೇಳ್ತಾನೆ, ನಾನು ಇವಾಗ ಮನೆಗೆ ಹೋಗ್ಲೇಬೇಕು, ಇಲ್ಲಿಂದ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬೋದು ಅಂತ. ಹಾಗಾದ್ರೂ ಅವನನ್ನ ಮನೆಗೆ ಹೋಗ್ಲಿಕ್ಕೆ ಹೇಳ್ತಾನೆ. ಹಾಗೆ ಇವರು ಆ ಜಾಗಕ್ಕೆ ಬಂದು ವಿಸಿಟ್ ಮಾಡ್ತಾರೆ. ಇಲ್ಲಿದ್ರು ಅವರಿಗೆ ಹೇಳ್ತಾರೆ, ನನಗೆ ಇವಾಗ ಅರಿವು ಹೇಳಿದ್ದು ಇಲ್ಲಿ ಚೈನನ್ನ ನೋಡಿದ್ದು ನನಗೆ ರಿಯಾಲಿಟಿ ಅಂತ ಅನ್ಸ್ತಾ ಇಲ್ಲ, ಅದು ಅವನ ಇಮ್ಯಾಜಿನೇಷನ್ ಕೂಡ ಆಗಿರ್ಬೋದು. ಅವನು ಹೇಳ್ತಿರುವಾಗ ಏನ್ ನೋಡಿದ್ರೆ ರಿಯಾಲಿಟಿಗೂ ಇಮ್ಯಾಜಿನೇಷನ್ಗೂ ಯಾವುದೋ ಒಂದು ಕನೆಕ್ಷನ್ ಇದೆ ಅಂತ ಹೇಳ್ತಾನೆ. ಹಾಗೆ ನಮಗೆ ತೋರಿಸ್ತಾರೆ, ಆ ಕಿಲ್ಲರ್ ರಮ್ಯಾಲ ಕುತ್ತಿಗೆ ಇಂಜೆಕ್ಷನ್ ಚುಚ್ಚಿ ಸಾಯಿಸ್ತಿರ್ಬೇಕಾದ್ರೆ ಅವರ ಡಾಲರ್ ಬಿದ್ದಿರುತ್ತೆ. ಆ ಡಾಲರ್ ಅನ್ನ ಮತ್ತೆ ಆ ಕಿಲ್ಲರ್ ತಗೊಂಡು ಹೋಗಿರೋದು, ಮತ್ತೆ ಅವರ ಡೆಡ್ ಬಾಡಿಯನ್ನ ಡಸ್ಟ್ಬಿನ್ ಗೆ ಎಸೆದು ಅದರದ ಒಂದು ಫೋಟೋ ತಗೊಂಡು ರಮ್ಯಾಲ ಫೇಸ್ಬುಕ್ ಪೇಜ್ ಅಲ್ಲಿ ಅದೇ ಕಿಲ್ಲರ್ ಪೋಸ್ಟ್ ಅನ್ನ ಮಾಡಿರ್ತಾನೆ. ಹಾಗೆ ಆ ಕಿಲ್ಲರ್ ಜೊತೆ ಒಂದು ಗೂಬೆ ಕೂಡ ಇರೋದನ್ನ ನಮಗೆ ತೋರಿಸ್ತಾರೆ. ಹಾಗೆ ಮುಂದಿನ ದಿನ ಇವರು ಆ ಬ್ಲಾಕ್ ಕಲರ್ ಕಾರ್ ಎಲ್ಲೆಲ್ಲ ಟ್ರಾವೆಲ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವರು ತಮಿಳರಿವನ ಮನೆಗೆ ಕೂಡ ಹೋಗ್ತಾರೆ. ಇಲ್ಲಿ ಇವರಿಗೆ ತಮಿಳರಿವನ ತಂಗಿ ಆಗಿರುವಂತಹ ಅಖಿಲ ಪರಿಚಯವಾಗ್ತಾಳೆ. ಹಾಗೆ ಅಖಿಲ ತಮಿಳರಿವನನ್ನ ಎಬ್ಬಿಸ್ಲಿಕ್ಕೆ ನೋಡ್ತಾಳೆ, ಆದ್ರೆ ಅವನು ಎದ್ದೇಳ್ತಾ ಇರೋದಿಲ್ಲ. ಹಾಗೆ ನಿದ್ದೆಗಣ್ಣಲ್ಲಿ ಹೇಳ್ತಿರ್ತಾನೆ, ನಾನೇನು ತಪ್ಪು ಮಾಡಿಲ್ಲ, ನನ್ನನ್ನ ಬಿಟ್ಬಿಡಿ ಸರ್ ಅಂತ ಹೇಳ್ತಿರ್ತಾನೆ. ಅದೇ ಸಮಯದಲ್ಲಿ ಅಖಿಲ ಹೇಳ್ತಾಳೆ, ಯಾಕೆ ಸರ್ ಏನಾಯ್ತು, ಏನಾದ್ರು ಪ್ರಾಬ್ಲಮ್ ಅಂತ. ಆವಾಗ ಧ್ರುವ್ ಹೇಳ್ತಾನೆ, ಪ್ರಾಬ್ಲಮ್ ಏನಿಲ್ಲ, ಅವನು ಶುರು ಮಾಡಿರುವಂತಹ ಒಂದು ಕೆಲಸ ಮುಗಿಸ್ಬೇಕಿತ್ತು, ಅದಕ್ಕೆ ನಾವು ಬಂದಿದ್ದು ಅಂತ. ಇದೇ ಸಮಯದಲ್ಲಿ ತಮಿಳಿಗೆ ಎಚ್ಚರಿಕೆ ಆಗುತ್ತೆ. ಹಾಗೆ ಇವ್ರು ಬಂದಿರೋದನ್ನ ನೋಡಿ ಏನಾಯ್ತು ಸರ್ ಅಂತ ಕೇಳ್ಬೇಕಾದ್ರೆ, ಇಲ್ಲಿಂದ ನನಗೆ ಒಂದು ಹೆಲ್ಪ್ ಆಗ್ಬೇಕಿತ್ತು ಅಂತ ಹೇಳ್ತಾರೆ. ಆವಾಗ ತಮಿಳ್, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಸರ್, ನಿಮ್ಮಿಂದಾಗಿ ರಮ್ಯಲ ನೆನಪಾಗಿ ಮತ್ತೆ ನಾನು ಡಿಪ್ರೆಷನ್ ಗೆ ಒಳಗಾಗ್ತಾ ಇದ್ದೀನಿ, ನೀವು ಮತ್ತೆ ಇಲ್ಲಿಗೆ ಬಂದಿರೋದು ನನಗೆ ತುಂಬಾ ಹಿಂಸೆ ಅನಿಸ್ತಾ ಇದೆ. ನಿಮಗೇನು ಇಲ್ವಲ್ಲ ಸರ್, ಕಿಲ್ಲರ್ ಅನ್ನ ಹಿಡಿಬೇಕು, ಮೆಡಲ್ ಅನ್ನ ತಗೋಬೇಕು, ಅದಕ್ಕೋಸ್ಕರ ಅಲ್ವಾ ಸರ್ ನೀವು ಈ ಕೇಸ್ ಹಿಂದೆ ಹೋರಾಡ್ತಾ ಇರೋದು ಅಂತ ಹೇಳ್ಬೇಕಾದ್ರೆ ಧ್ರುವ್ಗೆ ಸಿಟ್ ಬಂದು ಅರಿವಿಗೆ ಬೈತಾನೆ. ಮತ್ತೆ ಧ್ರುವ್ ಅವಳ ಮಗಳಾಗಿರುವಂತಹ ಪ್ರಿಯಾಲ ಫೋಟೋವನ್ನ ತೋರಿಸಿ, ನನ್ನ ಮಗಳನ್ನ ಲಾಸ್ಟ್ ಆಗಿ ನೋಡಿದ್ದು ಇದೇ ವಿಡಿಯೋದಲ್ಲಿ ನೋಡು ಅಂತ ಅರಿವಿಗೆ ಹೇಳ್ತಾನೆ. ಹಾಗೆ ನಮಗೆ ಕೂಡ ತೋರಿಸ್ತಾರೆ, ಪ್ರಿಯಾಲ ಕಾಲೇಜಿನಲ್ಲಿ ರ್ಯಾಗಿಂಗ್ ನಡೀತಾ ಇರುತ್ತೆ. ಹಾಗೆ ಪ್ರಿಯಾಲನ್ನ ರ್ಯಾಗಿಂಗ್ ಮಾಡ್ತಿರ್ಬೇಕಾದ್ರೆ ಅದನ್ನ ಪ್ರಿಯಾಲ ಫ್ರೆಂಡ್ ಆಗಿರುವಂತಹ ಗೀತಾ ವಿಡಿಯೋ ಕಾಲ್ ನಲ್ಲಿ ಧ್ರುವ್ಗೆ ತೋರಿಸ್ತಿರ್ತಾಳೆ. ಆವಾಗ ಆ ವಿಡಿಯೋವನ್ನ ಸ್ಕ್ರೀನ್ ರೆಕಾರ್ಡರ್ ಮಾಡಿರ್ತಾನೆ ಧ್ರುವ್. ಆ ವಿಡಿಯೋದಲ್ಲಿ ಪ್ರಿಯಾಗೆ ರ್ಯಾಗಿಂಗ್ ಮಾಡ್ತಿರುವ ವ್ಯಕ್ತಿಯ ಹೆಸರು ಸುನಿಲ್ ಅಂತ. ಸುನಿಲ್ ಪ್ರಿಯಾಗೆ ಪ್ರಪೋಸ್ ಮಾಡಿ ನನಗೆ ಯಾವಾಗ ಓಕೆ ಹೇಳ್ತೀಯ ಅಂತ ಅವಳ ಜೊತೆ ರ್ಯಾಗಿಂಗ್ ಮಾಡ್ಲಿಕ್ಕೆ ಶುರು ಮಾಡಿರ್ತಾನೆ. ಸುನಿಲ್ ಅನ್ನು ನೋಡ್ಬೇಕಾದ್ರೆ ಧ್ರುವ್ಗೆ ಇಲ್ಲಿ ನೋಡಿದ ಹಾಗೆ ಆಗುತ್ತೆ. ಹಾಗೆ ಅವನ ಹಿಸ್ಟರಿಯನ್ನ ತೆಗೆದು ನೋಡಿದಾಗ ಧ್ರುವ್ಗೆ ಗೊತ್ತಾಗುತ್ತೆ ಅವನ ಹೆಸರು ಸುನಿಲ್ ಅಲ್ಲ, ಸಾದಿಕ್. ಹಲವು ವರ್ಷಗಳ ಹಿಂದೆ ಇವರನ್ನ
ಅವನನ್ನ ಡ್ರಗ್ಸ್ ಕಿಸ್ ಅಲ್ಲಿ ಎನ್ಕೌಂಟರ್ ಮಾಡ್ಬೇಕಿತ್ತು. ಆವಾಗ ಇವನು ತಲೆಮರೆಸಿಕೊಂಡಿದ್ದ. ಇವಾಗ ಅವನು ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೆಸರನ್ನ ಚೇಂಜ್ ಮಾಡಿ ಕಾಲೇಜಿಗೆ ಸೇರಿರ್ತಾನೆ. ಹಾಗೆ ಧ್ರುವ್ ವಿಡಿಯೋ ಕಾಲ್ ನಲ್ಲಿ ಅವನ ಜೊತೆ ಮಾತಾಡ್ಬೇಕು ಅಂತ ಗೀತಲ್ ಹತ್ರ ಹೇಳ್ಬೇಕಾದ್ರೆ ಇವಳು ಕೂಡ ತಗೊಂಡು ಹೋಗ್ತಾಳೆ. ವಿಡಿಯೋ ಕಾಲ್ ನಲ್ಲಿ ಧ್ರುವನ ನೋಡ್ಬೇಕಾದ್ರೆ ಇವನಿಗೆ ಭಯ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಇಲ್ಲಿಂದ ಅವನ್ ಮತ್ತು ಅವನ ಗ್ಯಾಂಗ್ ಇಲ್ಲಿಂದ ಓಡಿ ಹೋಗ್ತಾರೆ. ಇದರಿಂದ ಪ್ರಿಯಾಗೆ ಕೂಡ ಹ್ಯಾಪಿ ಆಗುತ್ತೆ. ಮುಂದಿನ ದಿನ ಬೆಳಗ್ಗೆ ಪ್ರಿಯಾಲ ಡೆಡ್ ಬಾಡಿ ಕಾಲೇಜಿನ ಹಿಂದ್ಗಡೆ ಸಿಗುತ್ತೆ. ಅದು ಯಾವ ತರ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸತ್ತಿರುವಂತಹ ರಮ್ಯ ತರಾನೇ ಬಾಡಿ ಫುಲ್ ಕಪ್ಪಾಗಿರುತ್ತೆ. ಪ್ರಿಯಾಲನ ಈ ರೀತಿ ನೋಡಿದ್ರಿಂದ ಧ್ರುವ ತುಂಬಾ ಡಿಸ್ಟರ್ಬ್ ಗೆ ಒಳಗಾಗ್ತಾನೆ. ಇದನ್ನ ಯಾರು ಮಾಡಿದ್ರು ಅಂತ ಕಂಡುಹಿಡಿಯಲಿಕ್ಕೆ ಅವಳ ಕಾಲೇಜ್ಗೆ ಹೋಗಿದಾಗ ಗೊತ್ತಾಗುತ್ತೆ ಇದನ್ನ ಮಾಡಿರೋದು ಸಾದಿಕ್ ಮತ್ತು ಗ್ಯಾಂಗ್ ಅಂತ. ಅವರ ಕಾಲೇಜ್ ಲ್ಯಾಬ್ ನಲ್ಲಿ ಕೊಕೈನ್ ಮತ್ತು ಮೆಲನೋಟಮ್ ಎನ್ನುವ ಟಾಕ್ಸಿಕ್ ಡ್ರಗ್ ಅನ್ನು ಇಂಜೆಕ್ಷನ್ ಮೂಲಕ ಇಂಜೆಕ್ಟ್ ಮಾಡಿ ಪ್ರಿಯಾರನ್ನ ಸಾಯಿಸಿದಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ಈ ರೀತಿ ಯಾರಿಗೆ ನಡಿಬಾರ್ದು ಅಂತಂದ್ರೆ ಅವರನ್ನ ಎನ್ಕೌಂಟರ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹಾಗೆ ಸಾದಿಕ್ ಜೊತೆಗಿರುವಂತಹ ಎಲ್ಲರನ್ನು ಇವನು ಎನ್ಕೌಂಟರ್ ಮಾಡಿ ಸಾಯಿಸ್ತಾನೆ. ಆದ್ರೆ ಸಾದಿಕ್ ಮಾತ್ರ ಮಿಸ್ ಆಗಿರ್ತಾನೆ. ಹಾಗೆ ಇವನು ಸಾದಿಕನ್ನ ಹುಡುಕ್ತಿದ್ದ ಹಾಗೇನೆ ಹಿಂದೆಯಿಂದ ಯಾರೊಬ್ಬ ವ್ಯಕ್ತಿ ಧ್ರುವನ ಕುತ್ತಿಗೆಯ ಭಾಗಕ್ಕೆ ಇಂಜೆಕ್ಷನ್ ಅನ್ನ ಚುಚ್ತಾನೆ. ಅದು ಸೇಮ್ ಡ್ರಗ್ ಆಗಿರುತ್ತೆ. ಆದ್ರೆ ಆ ವ್ಯಕ್ತಿ ಬೆನ್ನಿಗೆ ಚುಚ್ಚಿರುವುದರಿಂದ ಅವನ ಒಂದ್ ಸೈಡ್ ಮಾತ್ರ ಕಪ್ಪಾಗಿ ಬದಲಾಗುತ್ತೆ. ಆ ಇಂಜೆಕ್ಷನ್ ಅನ್ನ ಚುಚ್ಚಬೇಕಾದ್ರೆ ಅವನ ಜೊತೆ ಇಬ್ರು ಇದ್ರು ಅಂತ ಧ್ರುವ್ಗೆ ಗೊತ್ತಾಗಿರುತ್ತೆ. ಆದ್ರೆ ಅದು ಯಾರು ಅಂತ ಗೊತ್ತಾಗಿರೋದಿಲ್ಲ. ಇದನ್ನೆಲ್ಲ ಕೇಳಿದ ತಮಿಳರಿವಿಗೆ ಬೇಜಾರಾಗಿ ಸಾರಿ ಸರ್, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡೆ, ನನ್ನಿಂದ ನಿಮಗೆ ಏನು ಹೆಲ್ಪ್ ಆಗ್ಬೇಕಿತ್ತು ಅಂತ ಕೇಳಿದಾಗ ಧ್ರುವ್ ಹೇಳ್ತಾನೆ ನಿನ್ನನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಸಿಕ್ಕಿರುವ ವಿಷಯನೇ ನಮಗೆ ಸಿಕ್ಕಿರುವಂತಹ ಮೊದಲನೇ ಕ್ಲೂ. ಅದೇ ತರಹದ ವಿಷಯಗಳು ನಿನಗೆ ಎಲ್ಲಾದ್ರೂ ನೆನಪಾದ್ರೆ ನಮಗೆ ಬಂದು ತಿಳಿಸಿದ್ರೆ ಸಾಕು ಅಂತ ಹೇಳ್ಬೇಕಾದ್ರೆ ತಮಿಳ್ ಹೇಳ್ತಾನೆ ಆಯ್ತು ಸರ್, ನಾನು ಟ್ರೈ ಮಾಡ್ತೀನಿ. ಕೋಚ್ ಹೋದ್ಮೇಲೆ ನಿನ್ನೆ ತರನೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬೇಕಾದ್ರೆ ಧ್ರುವ್ ಅಲ್ಲಿ ಬೇಡ, ನಿನ್ನ ಜಾಗದಲ್ಲಿ ಮಾಡೋದು ರಿಸ್ಕ್, ನಾನು ನಿನಗೆ ಹೇಳ್ತೀನಿ, ಅಲ್ಲಿಗೆ ನೀನ್ ಬಾ ಅಂತ ಹೇಳ್ತಾನೆ. ಹಾಗೆ ಮುಂದಿನ ದಿನ ತಮಿಳರಿವರನ್ನ ಕರ್ಕೊಂಡು ಇಂಡಿಯನ್ ಮರೈನ್ ಸ್ಟಡೀಸ್ ಗೆ ಹೋಗ್ತಾರೆ. ಹಾಗೆ ಇಲ್ಲಿ ಅವನಿಗೆ ಒಂದು ಸ್ವಿಮ್ಮಿಂಗ್ ಸೂಟ್ ಅನ್ನ ಕೊಟ್ಟು ಹಾಗೆ ಅವನ ಟೆಂಪರೇಚರ್ ಅನ್ನ ಚೆಕ್ ಮಾಡ್ಲಿಕ್ಕೆ ಒಂದು ವಾಚ್ ಅನ್ನ ಕೂಡ ಕೊಡ್ತಾರೆ. ಹಾಗೆ ಇವನು ನೀರಿಗೆ ಜಂಪ್ ಮಾಡಿ ರಮ್ಯ ಮಿಸ್ ಆಗಿರುವಂತಹ ಜಾಗವನ್ನ ಮತ್ತೆ ನೆನಪಿಸಿಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಇದೇ ಸಮಯದಲ್ಲಿ ಇವನಿಗಿರುವಂತಹ ವಿಷನ್ ಪವರ್ ಅನ್ನ ಇವನು ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಇವನು ಕಿಲ್ಲರ್ ಇರುವ ಜಾಗವನ್ನು ಕೂಡ ನೋಡ್ತಾನೆ. ಹಾಗೆ ಕಿಲ್ಲರ್ ರಮ್ಯಲನ್ನ ಸಾಯಿಸಿ ಅವಳ ಡೆಡ್ ಬಾಡಿಯನ್ನ ಕಾರ್ ಡಿಕ್ಕಿಯಲ್ಲಿ ಹಾಕೊಂಡು ಯಾರು ಇಲ್ಲದ ಜಾಗದಲ್ಲಿ ಒಂದು ಡಸ್ಟ್ಬಿನ್ ಹತ್ರ ಅವಳ ಡೆಡ್ ಬಾಡಿನ ಎಸೆದು ಅದನ್ನ ಫೋಟೋ ತೆಗೆದು ನನ್ನ ವರ್ಸ್ಟ್ ಬರ್ತ್ಡೇ ಅಂತ ಅವಳ ಫೇಸ್ಬುಕ್ ಪೇಜ್ ಅಲ್ಲಿ ಈ ಕಿಲ್ಲರ್ ಪೋಸ್ಟ್ ಮಾಡ್ತಾನೆ. ಇದನ್ನೆಲ್ಲ ತಮಿಳರಿವು ನೋಡ್ತಾ ಇರ್ತಾನೆ. ಇವನಿಗೆ ನೀರಿನಲ್ಲಿ 7 ರಿಂದ 8 ನಿಮಿಷ ಇರ್ಬೋದು ಅಂತ ಇವನು ಹೇಳಿರ್ತಾನೆ. ಅದಕ್ಕಿಂತ ಜಾಸ್ತಿ ಇವನು ನೀರಿನಲ್ಲಿ ಇದ್ದ ಕಾರಣ ಅವನಿಗೆ ಆಕ್ಸಿಜನ್ ಸಪ್ಲೈ ಮಾಡ್ಲಿಕ್ಕೆ ಮೈರೈನ್ಸ್ ಹೆಡ್ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾನೆ. ಆದ್ರೆ ಅವನು ಆ ಆಕ್ಸಿಜನ್ ಸಪ್ಲೈ ಅನ್ನ ರಿಜೆಕ್ಟ್ ಮಾಡ್ತಾನೆ. ಈ ವಿಷಯವನ್ನ ಧ್ರುವ ಹತ್ರ ಹೇಳಿದಾಗ ಅವನನ್ನು ಹಾಗೆ ಬಿಟ್ಬಿಡಿ ಅಂತ ಹೇಳ್ತಾನೆ. ಹಾಗೆ ಕಿಲ್ಲರ್ ತನ್ನ ರೂಮ್ ಹತ್ರ ರೀಚ್ ಆಗ್ತಾನೆ. ಕಿಲ್ಲರ್ ಕಾರಿನಿಂದ ಇಳಿದು ರೂಮ್ ಹತ್ರ ಹೋಗ್ತಿದ್ದ ಹಾಗೇನೆ ಇವನು ಕೂಡ ಹಿಂದೆಯಿಂದ ಫಾಲೋ ಮಾಡ್ತಾ ಹೋಗ್ತಾನೆ. ಅದೇ ಸಮಯದಲ್ಲಿ ಇವನ ಮುಂದೆ ಒಂದು ಗೂಬೆ ಬಂದಿರುವ ಕಾರಣ ಇವನಲ್ಲಿಗೆ ಸ್ಟಾಪ್ ಆಗ್ತಾನೆ. ಇದೇ ಸಮಯದಲ್ಲಿ ಧ್ರುವ್ಗೆ ಗೊತ್ತಾಗುತ್ತೆ ಅವನ ಪಲ್ಸ್ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ. ಆದ ಕಾರಣ ಅವನನ್ನ ಮೇಲೆ ಎತ್ತಿಕೊಂಡು ಬರ್ತಾರೆ. ಇವನು ನೋಡಿರೋದನ್ನೆಲ್ಲ ಧ್ರುವ್ಗೆ ಹೇಳ್ತಾನೆ. ಹಾಗೆ ಧ್ರುವ್ ಅದನ್ನ ರೆಕಾರ್ಡ್ ಕೂಡ ಮಾಡ್ತಾನೆ. ಆದ್ರೆ ಧ್ರುವ್ಗೆ ಅವನು ಹೇಳಿರುವ ಮಾತಲ್ಲಿ ಸ್ವಲ್ಪ ಕೂಡ ನಂಬಿಕೆ ಇರುವುದಿಲ್ಲ. ಧ್ರುವ್ ಅನ್ಕೋತಾನೆ ತಮಿಳರು ತುಂಬಾನೇ ಹ್ಯಾರಿಸೇಷನ್ ಮಾಡ್ಕೋತಿದ್ದಾನೆ ಅಂತ. ತಮಿಳರು ಹೇಳಿದ ಪ್ರಕಾರ ಕಿಲ್ಲರ್ ನ ಕಾರು ಎಲ್ಲೆಲ್ಲ ಟ್ರಾವೆಲ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಿಸಿಟಿವಿ ಫೋಟೇಜ್ ಎಲ್ಲ ಚೆಕ್ ಮಾಡ್ಬೇಕಾದ್ರೆ ಇವರಿಗೆ ಶಾಕ್ ಆಗುತ್ತೆ. ಯಾಕೆಂತಂದ್ರೆ ಎಲ್ಲಾನು ತಮಿಳರಿವು ಹೇಳಿದಾಗೆ ಇರುತ್ತೆ. ಕೊನೆಯದಾಗಿ ಆ ಕಿಲ್ಲರ್ ನ ಕಾರ್ ಮದರ್ ವರ್ಲ್ಡ್ ಸೂಪರ್ ಮಾರ್ಕೆಟ್ ಅನ್ನ ದಾಟಿ ಹೋಗಿರೋದಾಗಿ ರೆಕಾರ್ಡ್ ಆಗಿರುತ್ತೆ. ಆಮೇಲೆ ಎಲ್ಲಿಗೆ ಹೋಯ್ತು ಅಂತ ಅವರಿಗೆ ನೋಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಮುಂದಿನ ದಿನ ತಮಿಳರಿವನ ಬಗ್ಗೆ ಧ್ರುವ್ ಡಾಕ್ಟರ್ ಹತ್ರ ವಿಚಾರಿಸಲಿಕ್ಕೆ ಹೋಗ್ತಾನೆ. ಅವಾಗ ಡಾಕ್ಟರ್ ಹೇಳ್ತಾರೆ ತಮಿಳ್ ತರ ವಿಷನ್ ಇರುವಂತಹ ವ್ಯಕ್ತಿಗಳು ಕೆಲವು ಜನ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ 1970 ಡಾರ್ಟಿ ಆಲಿಸನ್ ನ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಡಾರ್ಟಿ ಆಲಿಸನ್ ಅಮೆರಿಕನ್ ಸೈಕಿಕ್ ಡಿಟೆಕ್ಟಿವ್. ಅವರು ಹಲವು ಮಿಸ್ಟ್ರಿ ಕೇಸ್ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಇದ್ದಂತಹ ವಿಷನ್ ಪವರ್ ಇಂದ ಅವರು ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಅವರ ವಿಷನ್ ಅಲ್ಲಿ ಏನ್ ನಡೀತು ಅಂತ ಅವರ ವಿಷನ್ ನಲ್ಲಿ ನೋಡ್ಕೊಂಡು ಕೇಸಿಗೆ ಬೇಕಾದಂತಹ ಕ್ಲೂಗಳನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಹೇಳ್ತಾರೆ ತಮಿಳರಿಗೂ ಕೂಡ ಇದೇ ತರ ಪವರ್ ಇರಬಹುದು ಅಂತ. ಹಾಗೆ ಇವರು ಮದರ್ಸ್ ವರ್ಡ್ ನಿಯರೆಸ್ಟ್ ಸ್ಟ್ರೀಟ್ ಗಳಲ್ಲಿ ಆ ಕಿಲ್ಲರ್ ಅನ್ನು ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರಿಗೆ ಕರೆಕ್ಟ್ ಆಗಿ ಕಿಲ್ಲರ್ ನ ಮನೆ ಯಾವುದು ಅಂತ ಇವರಿಗೆ ಗೊತ್ತಾಗ್ತಾ ಇರೋದಿಲ್ಲ. ತಮಿಳರು ಹೇಳಿದ ಪ್ರಕಾರ ಕಿಲ್ಲರ್ ಹತ್ರ ಒಂದು ಗೂಬೆ ಇರೋದಾಗಿ ಇವರಿಗೆ ಗೊತ್ತಾಗಿರುತ್ತೆ. ಆ ಏರಿಯಾದಲ್ಲಿ ಕೆಲಸ ಮಾಡುವವರ ಜೊತೆ ಆ ಗೂಬೆ ಬಗ್ಗೆ ವಿಚಾರಿಸಿದಾಗ ಅವ್ರು ಯಾರು ಹೇಳಲಿಕ್ಕೆ ರೆಡಿ ಇರೋದಿಲ್ಲ. ಹಾಗಿರ್ಬೇಕಾದ್ರೆ ಒಂದು ಚಿಕ್ಕ ಹುಡುಗಿ ಧ್ರುವ ಹತ್ರ ಹೇಳ್ತಾಳೆ ನನಗೆ ಕಣ್ಣು ಕಾಣಿಸೋದಿಲ್ಲ, ಆದ್ರೆ ಗೂಬೆ ಕಿರಿಚುವ ಶಬ್ದವನ್ನ ನಾನು ಕೇಳಿದ್ದೀನಿ ಅಂತ. ಹಾಗೆ ಅವಳು ಹೇಳಿದಂತಹ ಸ್ಟ್ರೀಟ್ ಹತ್ರ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಹಾಗೆ ಅವಳು ಆ ಮನೆ ಇರುವ ಜಾಗವನ್ನ ಹೇಳ್ತಾಳೆ. ತಮಿಳರು ಹೇಳುವ ಪ್ರಕಾರ ಮನೆಯ ಗೇಟಿನ ಮುಂದೆ ಕ್ರಾಸ್ ಸಿಂಬಲ್ ಅನ್ನ ಬರೆದಿದೆ ಅಂತ ಹೇಳಿರ್ತಾನೆ. ಹಾಗೆ ತಮಿಳರಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾನೆ. ಅವನು ಕೂಡ ಇದೇ ಮನೆ ಅಂತ ಕನ್ಫರ್ಮ್ ಮಾಡ್ತಾನೆ. ಅಲ್ಲಿ ಚೆಕ್ ಮಾಡಿದಾಗ ಆ ರೂಮ್ ಗೆ ಬೀಗ ಹಾಕಿರುತ್ತೆ. ಹಾಗೆ ಹೌಸ್ ಓನರ್ಗೆ ಇನ್ಫಾರ್ಮ್ ಮಾಡಿ ಕರೆಸ್ತಾರೆ. ಅವ್ರು ಹೇಳ್ತಾರೆ ಕೆಲವು ವಾರಗಳ ಹಿಂದೆ ಅಷ್ಟೇ ಅವರು ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋದ್ರು ಅಂತ. ಅವರ ಡೀಟೇಲ್ಸ್ ಯಾವ್ದಾದ್ರು ಇದೆಯಾ ಅಂತ ಕೇಳ್ಬೇಕಾದ್ರೆ ಅವರು ಡೀಟೇಲ್ಸ್ ಯಾವ್ದು ಕೊಟ್ಟಿಲ್ಲ, ಬದಲಾಗಿ ಮಂತ್ಲಿ ರೆಂಟ್ ತುಂಬಾ ಜಾಸ್ತಿ ಕೊಡ್ತಾ ಇದ್ರು ಅಂತ ಹೇಳ್ತಾನೆ. ಅವ್ರು ನೋಡ್ಲಿಕ್ಕೆ ಯಾವ ತರ ಇದ್ರು ಅಂತ ಕೇಳಿದಾಗ
ಅವ್ರು ನೋಡ್ಲಿಕ್ಕೆ ಹಿಂದಿ ಹುಡುಗರ ತರ ಇದ್ರು. ಯಾವಾಗ ನೋಡಿದ್ರು ಮಾಸ್ಕ್ ಹಾಕೊಂಡೇ ಇದ್ರು. ಅವ್ರು ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಮಾಡಿ ಚೆಕ್ ಮಾಡುವಂತ ನೋಡ್ಬೇಕಾದ್ರೆ ಅವ್ರು ಕೊಟ್ಟಿರೋ ನಂಬರ್ ಕೂಡ ಫೇಕ್ ಆಗಿರುತ್ತೆ. ಹಾಗೆ ಇವರು ರೂಮ್ ಒಳಗಡೆ ಚೆಕ್ ಮಾಡ್ಬೇಕಾದ್ರೆ ರೂಮ್ ಫುಲ್ ಆಗಿ ಕಪ್ಪು ಪೈಂಟ್ ಅನ್ನ ಹೊಡೆದಿರ್ತಾರೆ. ಹಾಗೆ ಇಲ್ಲಿ ಧ್ರುವ್ಗೆ ಒಂದು ಪೇಪರ್ ಕೂಡ ಸಿಗುತ್ತೆ. ಅದರಲ್ಲಿ ಎ ಡಾರ್ಕ್ ಟ್ರೂತ್ ಅಂತ ಬರೆದಿರುತ್ತೆ. ಹಾಗೆ ಧ್ರುವ್ ಇಲ್ಲಿಗೆ ಫಾರೆನ್ಸಿಕ್ ಟೀಮ್ ಅನ್ನ ಬರ್ಲಿಕ್ಕೆ ಹೇಳ್ತಾನೆ. ಹಾಗೆ ಈ ಕಡೆ ತಮಿಳರಿಯು ತನ್ನ ಕೋಚಿಂಗ್ ಕ್ಲಾಸ್ ಅನ್ನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇವನ ಮೊಬೈಲ್ ಅನ್ನು ಕೂಡ ಮಿಸ್ ಮಾಡ್ಕೊತಾನೆ. ಹಾಗೆ ಇವನು ಸೀದಾ ಇಲ್ಲಿಂದ ಮನೆಗೆ ಹೋಗ್ತಾನೆ. ಇಲ್ಲಿ ನೋಡ್ಬೇಕಾದ್ರೆ ಅಖಿಲ ಇನ್ನು ಮನೆಗೆ ಬಂದಿರೋದಿಲ್ಲ. ಹಾಗೆ ಇವನು ಹುಡುಕಾಟಕ್ಕೆ ಶುರು ಮಾಡ್ತಾನೆ. ಹಾಗೆ ಪಕ್ಕದ ಮನೆಯ ಚಿಕ್ಕ ಹುಡುಗನ ಹತ್ರ ಅಖಿಲ ಬಗ್ಗೆ ವಿಚಾರಿಸಿದಾಗ ಅವನು ಹೇಳ್ತಾನೆ ಕಪ್ಪು ಕಲರ್ ಕಾರ್ ನಲ್ಲಿ ಹತ್ಕೊಂಡು ಹೋದ್ಲು ಅಂತ. ಇವನಿಗೆ ಭಯ ಶುರು ಆಗುತ್ತೆ. ಯಾಕಿಂತಂದ್ರೆ ಕಿಲ್ಲರ್ ಅವಳನ್ನ ಕಿಡ್ನಾಪ್ ಮಾಡಿರ್ಬೋದಾ ಅಂತ. ಇವನ ಮೊಬೈಲ್ ಮಿಸ್ ಆಗಿರೋದು ಪಕ್ಕದ ಮನೆಯ ವ್ಯಕ್ತಿಯ ಗೊತ್ತಾಗಿ ಇವನ ಕೈಗೆ ಒಂದು ಚಿಕ್ಕ ಮೊಬೈಲ್ ಅನ್ನ ಕೊಡ್ತಾರೆ. ಹಾಗೆ ಇವನು ಅದರಿಂದ ಅಖಿಲಕ್ಕೆ ಕಾಲ್ ಮಾಡ್ತಾನೆ. ಆದ್ರೆ ಕಾಲ್ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಹಾಗೆ ಈ ವಿಷಯವನ್ನೆಲ್ಲ ಪೊಲೀಸ್ ಆಗಿರುವಂತಹ ಶ್ರುತಿಗೆ ಕಾಲ್ ಮಾಡಿ ತಿಳಿಸ್ತಾನೆ. ಹಾಗೆ ಶ್ರುತಿ ಅವಳು ಲಾಸ್ಟ್ ಆಗಿ ಯಾವ ಕಲರ್ ಡ್ರೆಸ್ ಅನ್ನ ವೇರ್ ಮಾಡಿದ್ಲು ಅಂತ ಕೇಳ್ಬೇಕಾದ್ರೆ ಇವನು ಕೂಡ ವೈಟ್ ಕಲರ್ ಚೂಡಿದಾರ್ ಅಂತ ಹೇಳ್ತಾನೆ. ಹಾಗೆ ನಮಗೆ ಈ ಕಡೆ ಅಖಿಲಳನ್ನ ತೋರಿಸ್ತಾಳೆ. ಇವಳು ಡ್ಯಾನ್ಸ್ ಪ್ರಾಕ್ಟೀಸ್ ಗೆ ಅಂತ ಅವಳು ಫ್ರೆಂಡ್ ಜೊತೆ ಹಾಸ್ಟೆಲ್ ಗೆ ಬಂದಿರ್ತಾಳೆ. ಜೋರ್ ಮಳೆ ಬರ್ತಿರುವ ಕಾರಣ ಇವಳು ಇಲ್ಲಿಯೇ ಬಾಕಿಯಾಗಿರ್ತಾಳೆ. ಅರಿವಿಗೆ ಕಾಲ್ ಮಾಡಿ ನೋಡಿದಾಗ ಅರಿವಿಗೆ ಕಾಲ್ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಹಾಗೆ ಇವರು ಇರುವಂತಹ ಹಾಸ್ಟೆಲ್ ನಲ್ಲಿ ನೆಟ್ವರ್ಕ್ ಇಲ್ಲದ ಕಾರಣ ಹೊರಗಡೆ ಬಂದು ಕಾಲ್ ಟ್ರೈ ಮಾಡೋಣ ಅಂತ ಹಾಸ್ಟೆಲ್ ಇಂದ ಹೊರಗಡೆ ಬರ್ತಾಳೆ. ಹಾಗೆ ಈ ಕಡೆ ಅರಿವಿಗೆ ತುಂಬಾ ಟೆನ್ಷನ್ ಆಗಿರುವ ಕಾರಣ ಇವನು ಡಾಕ್ಟರ್ ಕೊಟ್ಟಿರುವಂತಹ ಒಂದು ಟ್ಯಾಬ್ಲೆಟ್ ಅನ್ನ ತಗೋತಾನೆ. ಇದೇ ಸಮಯದಲ್ಲಿ ತಮಿಳ್ ಶ್ರುತಿಗೆ ಹೇಳ್ತಾನೆ ಅವರಿಗೆ ಶಾರ್ಟ್ ಸೈಟ್ ಪ್ರಾಬ್ಲಮ್ ಇದೆ, ಅದಕ್ಕೆ ಅವಳು ಯಾವಾಗ್ಲೂ ಸ್ಪೆಕ್ಸ್ ಹಾಕೊಂಡಿರ್ತಾಳೆ ಅಂತ ಹೇಳ್ಬೇಕಾದ್ರೆ ಇವನು ಕುಡಿದಿರುವಂತಹ ಟ್ಯಾಬ್ಲೆಟ್ ನ ಪವರ್ ನಿಂದಾಗಿ ಇವನು ಅನ್ಕಾನ್ಶಿಯಸ್ ಆಗಿರ್ತಾನೆ. ಹಾಗೆ ಈ ಕಡೆ ನಮಗೆ ತೋರಿಸ್ತಾರೆ ಅಖಿಲ ತಮಿಳ್ಗೆ ಕಾಲ್ ಮಾಡ್ಬೇಕು ಅಂತ ಹಾಸ್ಟೆಲ್ ನಿಂದ ಹೊರಗಡೆ ಬಂದ ಹಾಗೇನೆ ಕಿಲ್ಲರ್ ಅವಳ ಕುತ್ತಿಗೆಗೆ ಸೇಮ್ ಇಂಜೆಕ್ಷನ್ ಅನ್ನ ಚುಚ್ಚಿ ರಮ್ಯ ತರನೇ ಸಾಯಿಸ್ತಾನೆ. ಇದೇ ಸಮಯದಲ್ಲಿ ಅವಳ ಸ್ಪೆಕ್ಸ್ ಕೆಳಗೆ ಬೀಳೋದನ್ನ ಕೂಡ ನಮಗೆ ತೋರಿಸ್ತಾರೆ. ಮುಂದಿನ ದಿನ ಬೆಳಗ್ಗೆ ಶ್ರುತಿ ಅರಿವಿಗೆ ಕಾಲ್ ಮಾಡಿ ಒಂದು ಜಾಗಕ್ಕೆ ಬರ್ಲಿಕ್ಕೆ ಹೇಳ್ತಾಳೆ. ಹಾಗೆ ಇನ್ನೊಂದ್ ಕಡೆ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಕೂಡ ಹೋಗಿರುತ್ತೆ, ಈ ತರ ಒಂದು ಹುಡುಗಿಯ ಡೆಡ್ ಬಾಡಿ ಇದೆ ಅಂತ. ಆ ಡೆಡ್ ಬಾಡಿನ ಧ್ರುವ್ ನೋಡ್ತಿದ್ದ ಹಾಗೇನೆ ಧ್ರುವ್ಗೆ ಅವಳ ಮಗಳಾಗಿರುವಂತಹ ಪ್ರಿಯಲ ನೆನಪಾಗಿ ತುಂಬಾ ಎಮೋಷನ್ ಕೂಡ ಆಗ್ತಾನೆ. ಇದೇ ಸಮಯದಲ್ಲಿ ಆಗಿರುತ್ತೆ ಶ್ರುತಿ ತಮಿಳರಿವಿಗೆ ಕಾಲ್ ಮಾಡಿ ಈ ಪ್ಲೇಸ್ ಗೆ ಬರ್ಲಿಕ್ಕೆ ಹೇಳಿರೋದು. ಹಾಗೆ ತಮಿಳರು ಬಂದು ನೋಡಿದಾಗ ಅವನ ತಂಗಿ ಸತ್ತು ಬಿದ್ದಿರೋದನ್ನ ನೋಡಿ ತುಂಬಾ ಎಮೋಷನಲ್ ಆಗಿ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಇದೇ ಸಮಯದಲ್ಲಿ ತಮಿಳರಿವಿಗೆ ಹಾಗೂ ಇಲ್ಲಿರುವ ಎಲ್ಲರಿಗೆ ಗೊತ್ತಾಗುತ್ತೆ ಇಲ್ಲಿ ಸತ್ತು ಬಿದ್ದಿರೋದು ಇವನ ತಂಗಿ ಆಗಿರುವಂತಹ ಅಖಿಲ ಅಲ್ಲ, ಬೇರೆ ಯಾರೋ ಅಂತ. ತಮಿಳ್ ಹೇಳ್ತಾನೆ ಇದು ಅಖಿಲ ಅಲ್ಲ, ಇದು ಬೇರೆ ಯಾರೋ. ಅಖಿಲ ಹೀಲ್ಸ್ ಯೂಸ್ ಮಾಡಲ್ಲ, ನಾರ್ಮಲ್ ಚಪ್ಪಲ್ ಮಾತ್ರ ಯೂಸ್ ಮಾಡೋದು ಅಂತ. ಹಾಗಾದ್ರೆ ಈ ಡೆಡ್ ಬಾಡಿ ಯಾರ್ದು ಅಂತ ಪೊಲೀಸರು ನೋಡ್ತಿರ್ಬೇಕಾದ್ರೆ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ವೈರಲ್ ಆಗ್ಲಿಕ್ಕೆ ಶುರು ಆಗಿರುತ್ತೆ. ಆ ಪೋಸ್ಟ್ ಅನ್ನು ನೋಡ್ಬೇಕಾದ್ರೆ ಇವರಿಗೆ ಗೊತ್ತಾಗುತ್ತೆ ಅವಳ ಹೆಸರು ಶಾಲಿನಿ, ಅವಳೊಬ್ರು ಡಾಕ್ಟರ್, ಅದು ಕಾಸ್ಮೆಟಾಲಜಿ ಸರ್ಜನ್ ಅಂತ. ಆವಾಗ್ಲೇ ಕಿಲ್ಲರ್ ಸಾಯಿಸಿರೋದು ಅಖಿಲನಲ್ಲ, ಇದೇ ಶಾಲಿನ ಆಗಿರುತ್ತೆ. ಇದೇ ಸಮಯದಲ್ಲಿ ಅರಿವಿಗೆ ಅಖಿಲಳಿಂದ ಕಾಲ್ ಬರುತ್ತೆ, ನಾನು ಮನೆಯಲ್ಲಿ ಇದ್ದೀನಿ ಅಂತ. ಅಖಿಲನ ನೋಡಿ ತಮಿಳರಿವಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೆ ಮುಂದಿನ ದಿನ ಕಾಳಿ ತಮಿಳರಿವನನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾನೆ. ಆವಾಗ ತಮಿಳರಿವು ಕಾಳಿಗೆ ಹೇಳ್ತಾನೆ ನಾನು ಇನ್ನೊಂದ್ಸಲಿ ಆ ಕಿಲ್ಲರನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ಲಾ ಅಂತ. ಆವಾಗ ಕಾಳಿ ಧ್ರುವ್ ಆಗಿ ಹೇಳದೆ ಏನು ಮಾಡ್ಬೇಡ ಅಂತ ಹೇಳ್ತಾರೆ. ಈ ಕಡೆ ಧ್ರುವ್ ಶಾಲಿನಿ ಬಗ್ಗೆ ವಿಚಾರಿಸ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ಇವ್ರನ್ನ ಜಾಸ್ತಿಯಾಗಿ ಮೀಟ್ ಮಾಡ್ಲಿಕ್ಕೆ ಬರುವಂತಹ ಕ್ಲೈಂಟ್ಸ್ ಎಲ್ರು ಆಕ್ಟರ್ಸ್ ಆಗಿರ್ತಾರೆ, ಅದರಲ್ಲಿ ಒಬ್ಬ ಫಿಲ್ಮ್ ಡೈರೆಕ್ಟರ್ ಕೂಡ, ಅವನ ಹೆಸರು ರಾಜೇಶ್ ಅಂತ ಹೇಳ್ತಾರೆ. ಈ ಕಡೆ ತಮಿಳರಿವಿಗೆ ಅಖಿಲ ಸತ್ತು ಬಿದ್ದಿರೋ ಹಾಗೆ ಆ ಕಿಲ್ಲರ್ ಅವಳನ್ನ ಸಾಯಿಸಿರೋ ಹಾಗೆ ಇವನಿಗೆ ಕನಸು ಬೀಳುತ್ತೆ. ಇದರಿಂದ ಎಚ್ಚರಿಕೆಗೊಂಡ ಇವನು ಕಿಲ್ಲರ್ ಅನ್ನ ಹೇಗಾದ್ರೂ ಕಂಡುಹಿಡಿಬೇಕು ಅಂತ ಇವನು ಮತ್ತೆ ಪ್ರಾಕ್ಟೀಸ್ ಮಾಡುವಂತಹ ಸ್ವಿಮ್ಮಿಂಗ್ ಪೂಲ್ ಗೆ ಜಂಪ್ ಮಾಡ್ತಾನೆ. ಮತ್ತೆ ಇವನು ವಿಷನ್ ರೂಪದಲ್ಲಿ ಹೋಗಿ ಕಿಲ್ಲರ್ ಅನ್ನ ಕಂಡುಹಿಡಿಲಿಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ನೋಡ್ತಾ ಕಿಲ್ಲರ್ ಇರುವ ರೂಮಿಗೆ ಎಂಟ್ರಿ ಆಗ್ತಾನೆ. ಹಾಗೆ ಕಿಲ್ಲರ್ ಒಂದು ಡೈರಿಯನ್ನು ತೆಗೆದು ಅದರಲ್ಲಿರುವಂತಹ ರಮ್ಯಲ ಫೋಟೋದ ಮುಂದೆ RIP ರಮ್ಯಾ ಅಂತ ಬರೀತಾನೆ. ಹಾಗೆ ಒಂದು ಮ್ಯಾಗಝಿನ್ ಅಲ್ಲಿರುವಂತಹ ಒಂದು ಫೋಟೋವನ್ನ ಹರಿದು ಬಿಸಾಕ್ತಾನೆ. ತಮಿಳ್ ವಿಷನ್ ನ ರೂಪದಲ್ಲಿ ಕಿಲ್ಲರ್ ನ ಜೊತೆ ತುಂಬಾ ಹೊತ್ತು ಟ್ರಾವೆಲ್ ಮಾಡಿರೋ ಕಾರಣ ಇವನಿಗೆ ನೀರಿನಲ್ಲಿ ಉಸಿರುಗಟ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ಇವನು ಅನ್ಕಾನ್ಶಿಯಸ್ ಕೂಡ ಆಗ್ತಾನೆ. ಇದೇ ಸಮಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಮೇಂಟೆನೆನ್ಸ್ ಕೆಲಸ ಮಾಡ್ತಿರುವವರು ಇವರನ್ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಈ ವಿಷಯ ಅವನ ತಂಗಿ ಆಗಿರುವಂತಹ ಅಖಿಲಾಗೆ ಗೊತ್ತಾಗುತ್ತೆ. ಹಾಗೆ ಧ್ರುವ್ಗೆ ಕೂಡ ಗೊತ್ತಾಗುತ್ತೆ. ಡಾಕ್ಟರ್ ಇವರಿಗೆ ಹೇಳ್ತಾರೆ ತಮಿಳರಿವಿಗೆ ಇವಾಗ ಬ್ರೀತ್ ಇದೆ, 48 ಗಂಟೆ ಒಳಗೆ ಪ್ರಜ್ಞೆ ವಾಪಸ್ ಬಂದಿಲ್ಲ ಅಂತಂದ್ರೆ ಕೋಮಾಗಿ ಹೋಗಿರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಎಲ್ಲರಿಗೆ ಶಾಕ್ ಆಗುತ್ತೆ. ಹಾಗೆ ಅಖಿಲ ಇವರನ್ನ ನೋಡ್ಕೊಳ್ಳಿಕ್ಕೆ ಜೊತೆಗೇನೆ ಇರ್ತಾರೆ. ಹಾಗೆ ಮುಂದಿನ ದಿನ ಬೆಳಗ್ಗೆನೆ ತಮಿಳರಿಗೆ ಎಚ್ಚರಿಕೆ ಆಗುತ್ತೆ. ಹಾಗೆ ಅವನು ಇಲ್ಲಿಂದ ಎದ್ದು ಹೋಗ್ತಾನೆ. ಅಖಿಲ ನೋಡ್ಬೇಕಾದ್ರೆ ತಮಿಳರಿ ಇವರನ್ನ ಇಲ್ಲಿ ಕಾಣಿಸ್ತಾ ಇರೋದಿಲ್ಲ. ತಮಿಳರಿವು ಎದ್ದು ಹಾಸ್ಪಿಟಲ್ ಇಂದ ಹೊರಗಡೆ ಹೋಗ್ತಿರೋದನ್ನ ಧ್ರುವ್ ನೋಡಿರ್ತಾನೆ. ತಮಿಳರಿಗೆ ಇವತ್ತು ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇರುತ್ತೆ, ಆ ಕಾರಣಕ್ಕಾಗಿ ಅವನು ಸ್ವಿಮ್ಮಿಂಗ್ ಕಾಂಪಿಟೇಷನ್ ನಡೆಯುವ ಜಾಗಕ್ಕೆ ಬರ್ತಾನೆ. ಇವನನ್ನ ಫಾಲೋ ಮಾಡ್ಕೊಂಡು ಧ್ರುವ್ ಕೂಡ ಇಲ್ಲಿಗೆ ಬರ್ತಾನೆ. ಹಾಗೆ ಈ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ ತಮಿಳರಿವು ಫಸ್ಟ್ ಪ್ರೈಸ್ ಅನ್ನ ಕೂಡ ಗೆಲ್ತಾನೆ. ಇವನು ವಿನ್ ಆಗಿರೋದಕ್ಕೆ ಧ್ರುವ್ ಇವನಿಗೆ ಕಂಗ್ರೆಸ್ ಅನ್ನ ಹೇಳ್ತಾರೆ. ಹಾಗೆ ಅರಿವು ಧ್ರುವ್ ಅನ್ನ ಕರ್ಕೊಂಡು ಹೋಗಿ ಒಂದು ಚಿತ್ರವನ್ನು ಬಿಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಅದ್ಯಾವ್ದು ಅಂತಂದ್ರೆ ಕಿಲ್ಲರ್ ಲಾಸ್ಟ್ ಆಗಿ ಹರಿದು ಹಾಕದ್ನಲ್ಲ ಅದೇ ಫೋಟೋ ಆಗಿರುತ್ತೆ. ಅದರಲ್ಲಿ ಒಂದು ಹುಡುಗಿಯ ಫೋಟೋ ಮೂಲಕ ಎ ಡಾರ್ಕ್ ಟ್ರೂತ್ ಅನ್ನುವ ಸೆಂಟೆನ್ಸ್ ಕೂಡ ಮೆನ್ಷನ್ ಆಗಿರುತ್ತೆ, ಅದೇ ಪೀಸ್ ಆಗಿರುತ್ತೆ. ಆವಾಗ ಧ್ರುವ್ ಕಿಲ್ಲರ್ ರೂಮ್ ಗೆ
ಊರಿಗೆ ಹೋದಾಗ ಸಿಕ್ಕಿರೋದು. ಇದೇ ಮ್ಯಾಗಝೀನ್ ಅನ್ನ ಧ್ರುವ್ ಕಾರ್ತಿಕ್ ನ ರೂಮ್ ಅಲ್ಲಿ ನೋಡಿರ್ತಾನೆ. ಹಾಗೆ ಧ್ರುವ್ ಕಾರ್ತಿಕ್ ನ ಆಫೀಸ್ ಗೆ ಕಾಲ್ ಮಾಡಿ ಕೇಳಿದಾಗ ಅವನ ಅಸಿಸ್ಟೆಂಟ್ ಹೇಳ್ತಾನೆ ಅವರು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ. ಹಾಗೆ ಅವನ ಹತ್ರ ಈ ಮ್ಯಾಗಝೀನ್ ಬಗ್ಗೆ ವಿಚಾರಿಸಿದಾಗ ಧ್ರುವ್ಗೆ ಗೊತ್ತಾಗುತ್ತೆ ಆ ಮ್ಯಾಗಝೀನ್ ಅಲ್ಲಿರೋ ಹುಡುಗಿ ಹೆಸರು ವೆನಿಲಾ ಅಂತ. ಆ ಕಿಲ್ಲರ್ ನ ಮುಂದಿನ ಟಾರ್ಗೆಟ್ ವೆನಿಲಾ ಅಂತ ಇವರು ತಿಳ್ಕೊಂಡು ಅವರ ಅಡ್ರೆಸ್ ಅನ್ನ ತಿಳ್ಕೊಂಡು ಅವರನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದೇ ಸೀನ್ ಆಗಿರುತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿರೋದು. ಹಾಗೆ ಶ್ರುತಿ ವೆನಿಲಾ ಜೊತೆನೆ ಟ್ರಾವೆಲ್ ಮಾಡ್ತಾಳೆ. ಹಾಗೆ ವೆನಿಲಾ ಜೊತೆ ಶ್ರುತಿ ಇರ್ಬೇಕಾದ್ರೆ ಧ್ರುವ್ ಶ್ರುತಿಗೆ ಹೇಳ್ತಾನೆ ಅವಳ ಹತ್ರ ಇರುವಂತಹ ಬಟನ್ ಕ್ಯಾಮರಾವನ್ನ ವೆನಿಲಾ ಮೇಲೆ ಅಟ್ಯಾಚ್ ಮಾಡ್ಲಿಕ್ಕೆ ಆಗತ್ತಾ ಅಂತ. ಹಾಗೆ ಶ್ರುತಿ ತನ್ನ ಹತ್ರ ಇರುವಂತಹ ಬಟನ್ ಕ್ಯಾಮರಾವನ್ನ ವೆನಿಲಾ ಮೇಲೆ ಅಟ್ಯಾಚ್ ಮಾಡ್ತಾಳೆ. ಹಾಗೆ ವೆನಿಲಾ ಸೀದಾ ಬಂದು ರಾಜೇಶ್ ಅನ್ನೋ ಡೈರೆಕ್ಟರ್ ನ ಅಸಿಸ್ಟೆಂಟ್ ಅನ್ನ ಮೀಟ್ ಆಗ್ತಾಳೆ. ವೆನಿಲಾ ಫೋಟೋ ಮ್ಯಾಗಝೀನ್ ಅಲ್ಲಿ ಬಂದಿರುವ ಕಾರಣ ನಿನಗೆ ಮೂವಿಯಲ್ಲಿ ಚಾನ್ಸ್ ಸಿಗೋದು ಕಷ್ಟ ಅಂತ ಇವರು ಹೇಳ್ತಿರ್ತಾರೆ. ಇದಕ್ಕಿಂತ ಮುಂಚೆ ಇಲ್ಲಿ ಏನ್ ನಡೀತು ಅಂತಂದ್ರೆ ವೆನಿಲಾ ನಿಜವಾದ ಕಲರ್ ಯಾವ್ದು ಅಂತಂದ್ರೆ ಡಾರ್ಕ್ ಬ್ಲಾಕ್ ಆಗಿರುತ್ತೆ. ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗಿರುವಂತಹ PV ಸಿಂಧು ಅವರ ಬಯೋಪಿಕ್ ಮೂವಿಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಹೀರೋಯಿನಿಯಾಗಿ ವೆನಿಲಾ ಸೆಲೆಕ್ಟ್ ಮಾಡಿರ್ತಾರೆ. ಈ ಮೂವಿಗೋಸ್ಕರ ಡಾರ್ಕ್ ಬ್ಲಾಕ್ ಆಗಿರುವಂತಹ ವೆನಿಲಾಲನ್ನು ಡಾರ್ಕ್ ಬ್ರೌನ್ ರೀತಿಯಾಗಿ ಬದಲಾಗ್ಲಿಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿಕ್ಕೆ ಹೇಳಿರ್ತಾರೆ. ಇವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರೋದು ಬೇರೆ ಯಾರು ಅಲ್ಲ ಡಾಕ್ಟರ್ ಶಾಲಿನಿ ಆಗಿರ್ತಾಳೆ. ಡಾಕ್ಟರ್ ಶಾಲಿನಿ ಅವಳ ಕ್ಲಿನಿಕ್ ನ ಪ್ರಮೋಷನ್ ಗೋಸ್ಕರ ಡಾರ್ಕ್ ಬ್ಲಾಕ್ ಆಗಿರುವಂತಹ ವೆನಿಲಾಳ ಫೋಟೋವನ್ನು ಬಿಫೋರ್ ಆಫ್ಟರ್ ಅಂತ ಡಾರ್ಕ್ ಬ್ರೌನ್ ಗೆ ಬದಲಾಗಿರುವಂತಹ ವೆನಿಲಾ ಫೋಟೋವನ್ನ ಅಟ್ಯಾಚ್ ಮಾಡಿ ಪ್ರಮೋಷನ್ ಅನ್ನ ಮಾಡಿರ್ತಾಳೆ. ಇದರಿಂದಾಗಿ ಇವಳಿಗೆ ಸಿಗ್ಬೇಕಾಗಿದ್ದಂತಹ ಮೂವಿ ಕಾಸ್ಟ್ ಇವಾಗ ಬೇರೆಯವರಿಗೆ ಸಿಕ್ಕಿರುತ್ತೆ. ಈ ಮೂವಿಗೆ ವೆನಿಲಾಳನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿರೋದು ಬೇರೆ ಯಾರು ಅಲ್ಲ ಡೈರೆಕ್ಟರ್ ಆಗಿರುವಂತಹ ರಾಜೇಶ್ ಆಗಿರ್ತಾನೆ. ಹಾಗೆ ಇವಳ ಸ್ಕಿನ್ ಟೋನ್ ಚೇಂಜ್ ಮಾಡ್ಲಿಕ್ಕೂ ಅದೇ ಡೈರೆಕ್ಟರ್ ಹೇಳಿರ್ತಾನೆ. ಆದ್ರೆ ಇವಳ ಕ್ಲಿನಿಕ್ ನ ಆಡ್ ನಲ್ಲಿ ಒರಿಜಿನಲ್ ಸ್ಕಿನ್ ಟೋನ್ ಬಂದಿರೋದರಿಂದ ಇವಳಿಗೆ ಈ ಚಾನ್ಸ್ ಮಿಸ್ ಆಗಿರುತ್ತೆ. ಹಾಗೆ ಈ ಮೂವಿಯನ್ನು ಪ್ರೊಡ್ಯೂಸ್ ಮಾಡ್ತಿರುವಂತಹ ವ್ಯಕ್ತಿ ಮಗಳನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಕೂಡ ಮಾಡಿರ್ತಾರೆ. ಇದಕ್ಕೆ ರಾಜೇಶ್ ಕೂಡ ಓಕೆ ಅಂತ ಹೇಳಿರ್ತಾನೆ. ಹಾಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಇಲ್ಲಿಗೆ ರಾಜೇಶ್ ಬರ್ತಾನೆ. ಹಾಗೆ ರಾಜೇಶ್ಗೆ ವೆನಿಲಾ ಹೇಳ್ತಾಳೆ ಯಾವ್ದೋ ಒಂದು ಮೂಲೆಯಲ್ಲಿ ನಾನು ಆರಾಮಾಗಿ ಇದ್ದೆ, ನನ್ನ ಕಣ್ಣು ಸೂಪರ್, ಸ್ಕಿನ್ ಟೋನ್ ಸೂಪರ್ ಅಂತ ಹೇಳಿ ನನ್ನನ್ನ ಕರ್ಕೊಂಡ್ ಬಂದು ಮೂವಿಯ ಆಸೆಯನ್ನ ತೋರಿಸಿದ್ರಿ. ಹಾಗೆ ನಾನ್ ಮಾಡಿರುವಂತಹ ಪೈಲಟ್ ಫಿಲ್ಮ್ ಕೂಡ ನೀವು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಸರ್, ಇವಾಗ ಏನಾಯ್ತು ಅಂತ ಕೇಳಿದಾಗ ನೀನ್ ಮಾಡಿರುವಂತಹ ಪೈಲಟ್ ಮೂವಿಯನ್ನ ನೋಡಿನೇ ಇವಾಗ ಪ್ರೊಡ್ಯೂಸರ್ ನ ಮಗಳಾಗಿರುವಂತಹ ಸನಾ ಈ ಮೂವಿಗೆ ಓಕೆ ಹೇಳಿರೋದು, ನನ್ನಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರಾಜೇಶ್ ಹೇಳ್ತಾನೆ. ಇದನ್ನೆಲ್ಲ ಬಟನ್ ಸ್ಪೈ ಕ್ಯಾಮೆರಾ ಮೂಲಕ ಧ್ರುವ್ ನೋಡ್ತಿರ್ತಾನೆ. ಇವಾಗ ಇಲ್ಲಿ ನಡೆದಿರುವಂತಹ ವಿಷಯಗಳಿಂದಾಗಿ ತುಂಬಾ ಹರ್ಟ್ ಆಗಿರುವಂತಹ ವೆನಿಲಾ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸನಾ ಇವಳನ್ನ ಮೀಟ್ ಆಗ್ತಾಳೆ. ವೆನಿಲಾ ಆಕ್ಟ್ ಮಾಡ್ಬೇಕಾಗಿದ್ದಂತಹ ಮೂವಿಯಲ್ಲಿ ಇವಾಗ ಇದೇ ಸನಾನೇ ಆಕ್ಟ್ ಮಾಡ್ತಾ ಇರೋದು. ಹಾಗೆ ಈ ಸನಾ ವೆನಿಲಾಗೆ ಹೇಳ್ತಾಳೆ ಇವತ್ತು ಸಂಜೆ ರೆಸಾರ್ಟ್ ನಲ್ಲಿ ಒಂದು ಪಾರ್ಟಿ ಇದೆ, ನೀನ್ ಬಂದು ನಮ್ಮ ಜೊತೆ ಜಾಯಿನ್ ಆಗು ಅಂತ. ಅದಕ್ಕೆ ವೆನಿಲಾ ಕೂಡ ಆಯ್ತು ಅಂತ ಹೇಳ್ತಾಳೆ. ಹಾಗೆ ಹೇಳ್ತಾ ಇಲ್ಲಿಂದ ಇವಳು ಹೊರಟು ಹೋಗ್ತಾಳೆ. ಹಾಗೆ ಇವಳನ್ನ ಫಾಲೋ ಮಾಡ್ಕೊಂಡು ಶ್ರುತಿ ಕೂಡ ಬರ್ತಾಳೆ. ಆದ್ರೆ ಇವಳು ಮುಂದೆ ಹೋಗಿರೋ ಕಾರಣ ಶ್ರುತಿ ಸಿಗ್ನಲ್ ಅಲ್ಲಿ ಬ್ಲಾಕ್ ಆಗ್ತಾಳೆ. ಹಾಗೆ ಈ ವಿಷಯವನ್ನ ಧ್ರುವ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಆವಾಗ ಧ್ರುವ್ ತಮಿಳದೇವಿಗೆ ಕಾಲ್ ಮಾಡಿ ವೆನಿಲಾ ಅಪಾರ್ಟ್ಮೆಂಟ್ ಗೆ ಹೋಗ್ಲಿಕ್ಕೆ ಹೇಳ್ತಾನೆ. ಹಾಗೆ ಇಲ್ಲಿ ಬಂದು ನೋಡ್ಬೇಕಾದ್ರೆ ವೆನಿಲಾ ಇನ್ನು ಮನೆಗೆ ಬಂದಿರೋದಿಲ್ಲ. ಹಾಗೆ ತಮಿಳರಿಯು ಧ್ರುವ್ಗೆ ಇನ್ಫಾರ್ಮ್ ಮಾಡ್ತಾನೆ. ಅವನು ಹೇಳ್ತಾನೆ ಅವಳು ಬರೋವರೆಗೂ ಅಲ್ಲೇ ವೇಟ್ ಮಾಡೋ ಅಂತ. ಹಾಗೆ ಇವನು ವೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ವೆನಿಲಾ ಮೊಬೈಲ್ ನಂಬರ್ ನ ಮೂಲಕ ಅವಳನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕಿಲ್ಲರ್ ಕಾರ್ ತಗೊಂಡು ಹೋಗೋದನ್ನ ನಮಗೆ ತೋರಿಸ್ತಾರೆ. ಹಾಗೆ ಇವರು ವೆನಿಲಾ ನಂಬರ್ ಅನ್ನ ಟ್ರ್ಯಾಕ್ ಮಾಡಿ ನೋಡಿದಾಗ ಅವಳು ರಿಸಾರ್ಟ್ ನಲ್ಲಿ ಇರೋ ವಿಷಯ ಇವರಿಗೆ ಗೊತ್ತಾಗುತ್ತೆ. ಹಾಗೆ ಅಲ್ಲಿ ಬಂದು ನೋಡಿದಾಗ ವೆನಿಲಾ ಇಲ್ಲೇ ಇರ್ತಾಳೆ. ಹಾಗೆ ಇಲ್ಲಿ ಕಾರ್ತಿಕ್ ಕೂಡ ಇರ್ತಾನೆ. ಕಾರ್ತಿಕ್ ಸನಾಳ ಫೋಟೋ ಶೂಟ್ ಮಾಡ್ತಿರ್ತಾನೆ. ಹಾಗೆ ಧ್ರುವ್ ಕಾರ್ತಿಕ್ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಮೊದಲನೇದಾಗಿ ವೆನಿಲಾ ಫೋಟೋವನ್ನು ತೆಗೆದಿರೋದು ಇವನೇ. ಹಾಗೆ ಮೊದಲನೇ ಮ್ಯಾಗಝೀನ್ ನಲ್ಲಿ ವೆನಿಲಾ ಫೋಟೋ ಬರ್ಲಿಕ್ಕೂ ಕಾರಣ ಇದೇ ಕಾರ್ತಿಕ್ ಆಗಿರ್ತಾನೆ. ಹಾಗೆ ಕಾರ್ತಿಕ್ ಹತ್ರ ಮೊದಲು ನೀನು ವೆನಿಲಾನ ಎಲ್ಲಿ ನೋಡ್ದೆ ಅಂತ ವಿಚಾರಿಸಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಕಾರ್ತಿಕ್ ಅವಳನ್ನ ನಾನು ಮೊದಲು ನೋಡಿದ್ದು ಒಂದು ಮೆಡಿಕಲ್ ಶಾಪ್ ನಲ್ಲಿ, ಅವಳನ್ನ ಫಸ್ಟ್ ನೋಡ್ಬೇಕಾದ್ರೆ ಅವಳ ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಮೊಬೈಲ್ ನಲ್ಲಿ ಫೋಟೋ ತೆಗ್ದೆ. ಆವಾಗ ನನಗೆ ಅವಳು ಬೈದು ಕಳಿಸಿದ್ಲು. ಆಮೇಲೆ ನನ್ನ DSR ನಲ್ಲಿ ಅವಳ ಫೋಟೋವನ್ನ ತೆಗ್ದೆ. ಅದನ್ನ ನೋಡಿ ಅವಳು ಮತ್ತೆ ನನಗೆ ಬೈಲಿಕ್ಕೆ ಬಂದ್ಲು. ಆದ್ರೆ ನಾ ತೆಗ್ದಿರುವಂತಹ ಫೋಟೋವನ್ನ ನೋಡಿ ಅವಳು ಇಂಪ್ರೆಸ್ ಆದ್ಲು. ಹಾಗೆ ನಾವಿಬ್ರು ಮಾತಾಡ್ತಾ ಅವಳನ್ನ ಮಾಡ್ಲಿಂಗ್ ಫೋಟೋ ಶೂಟ್ ಗೆ ಕನ್ವಿನ್ಸ್ ಮಾಡಿದೆ. ಅದಕ್ಕೆ ಅವಳು ಕೂಡ ಓಕೆ ಅಂತ ಹೇಳಿದ್ಲು. ಹಾಗೆ ಅವಳ ಫೋಟೋವನ್ನ ತೆಗೆದು ನಮ್ಮ ಮ್ಯಾಗಝೀನ್ ನಲ್ಲಿ ಕವರ್ ಫೋಟೋ ಆಗಿ ಹಾಕ್ದೆ. ಆ ಫೋಟೋವನ್ನ ನೋಡಿ ಡೈರೆಕ್ಟರ್ ರಾಜೇಶ್ ಇಂಪ್ರೆಸ್ ಆಗಿ ಅವಳಿಗೆ ಪೈಲಟ್ ಫಿಲ್ಮ್ ಅಲ್ಲಿ ಆಕ್ಟಿಂಗ್ ಮಾಡ್ಲಿಕ್ಕೆ ಚಾನ್ಸ್ ಅನ್ನ ಕೊಡ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಹೋದ ವ್ಯಾಲೆಂಟೈನ್ಸ್ ಡೇ ಅವತ್ತು ನನಗೆ ವೆನಿಲಾ ಪ್ರಪೋಸ್ ಮಾಡಿದ್ಲು. ಹಾಗೆ ಒಂದು ಚೈನ್ ಅನ್ನು ಕೂಡ ಕೊಟ್ಲು. ಆದ್ರೆ ನಾನು ಅವಳ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡಿದೆ. ಅದನ್ನು ಅವಳು ಪಾಸಿಟಿವ್ ಆಗಿ ತಗೊಂಡ್ಲು. ಹಾಗೆ ನಾವಿಬ್ರು
ಫ್ರೆಂಡ್ಸ್ ಆಗಿರೋಣ ಅಂತಾನು ಹೇಳ್ದೆ. ಹಾಗೆ ಅವಳು ಆ ಚೈನ್ ಅನ್ನ ಕಾರ್ತಿಕ್ಗೆ ಗಿಫ್ಟ್ ಆಗಿ ಕೊಡ್ತಾಳೆ. ಅದೇ ಚೈನ್ ಆಗಿರುತ್ತೆ ನಾನು ರಮ್ಯಗೆ ಕೊಟ್ಟಿದ್ದು ಅಂತ ಕಾರ್ತಿಕ್ ಹೇಳ್ತಾನೆ. ಅವಾಗ ಧ್ರುವ್ ಹೇಳ್ತಾನೆ, ಅವತ್ತು ನಾನು ಕೇಳಿದಾಗ ನೀನು US ಇಂದ ತರಿಸಿದ್ದು ಅಂತ ಹೇಳ್ದೆ ಅಂತ ಹೇಳ್ಬೇಕಾದ್ರೆ ಕಾರ್ತಿಕ್ ಹೇಳ್ತಾನೆ, ಅದನ್ನ ಅವಳ ಬಾಯ್ ಫ್ರೆಂಡ್ US ನಿಂದ ತರಿಸಿದ್ದು, ಅದಕ್ಕೆ ನಾನು ಆತರ ಅಂದೆ ಅಂತ ಹೇಳ್ತಾನೆ. ಇದೇ ಸಮಯದಲ್ಲಿ ಈ ಕಡೆ ವೆನ್ನಿಲಾನ ರೂಮ್ ಗೆ ಒಬ್ಬ ಫುಡ್ ಡೆಲಿವರಿ ಬಾಯ್ ಫುಡ್ ಅನ್ನ ಕೊಟ್ಟು ಹೋಗ್ತಿರೋದು ತಮಿಳರಿವು ನೋಡ್ತಾನೆ. ಹಾಗೆ ತಮಿಳರಿವು ವೆನ್ನಿಲಾನ ರೂಮ್ ಒಳಗಡೆ ಎಂಟ್ರಿ ಆಗ್ತಾನೆ. ಅದೇ ಸಮಯದಲ್ಲಿ ಇವನಿಗೆ ಯಾರು ಹೊಡೆದು ಇವನನ್ನ ಅನ್ಕಾನ್ಶಿಯಸ್ ಮಾಡಿ ಅವನನ್ನ ನೀರು ತುಂಬಿದಂತಹ ಒಂದು ಡ್ರಮ್ ಅಲ್ಲಿ ಲಾಕ್ ಮಾಡಿ ಹಾಕ್ತಾರೆ. ಈ ಕಡೆ ಸ್ಕಿನ್ ಕ್ಲಿನಿಕ್ ನ ಆಡ್ ಅಲ್ಲಿ ವೆನ್ನಿಲಾಳ ಫೋಟೋ ಬಂದಿರೋದನ್ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಕಡೆ ವೆನ್ನಿಲಾಳ ರೂಮ್ ಅಲ್ಲಿ ತಮಿಳ ಅರಿವು ಸತ್ತು ಹೋಗಿರ್ಬೋದು ಅಂತ ಡ್ರಮ್ಮಿನ ಮುಚ್ಚೆನ ಓಪನ್ ಮಾಡ್ತಾರೆ. ಆಲ್ರೆಡಿ ತಮಿಳಿಗೆ ನೀರಿನೊಳಗೆ ಬ್ರೀತಿಂಗ್ ಗೊತ್ತಿರುವ ಕಾರಣ ಇವನು ಇನ್ನು ಜೀವಂತವಾಗಿ ಇರ್ತಾನೆ. ಹಾಗೆ ಮುಚ್ಚೆಯನ್ನು ಓಪನ್ ಮಾಡಿದ ಹಾಗೇನೆ ತಮಿಳರಿವು ಇಲ್ಲಿರುವ ಎಲ್ಲರಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಈ ಕಡೆ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಒಂದು ವಿಷಯವನ್ನ ಕಂಡುಹಿಡಿತಾನೆ. ಅದು ವೆನ್ನಿಲಾಳ ಮೊದಲ ಸ್ಕಿನ್ ಟೋನ್. ಅದನ್ನ ನೋಡ್ತಿದ್ದ ಹಾಗೇನೆ ಇವನಿಗೆ ಈ ಮುಖವನ್ನ ಎಲ್ಲಿಯೋ ನೋಡಿದೆ ಆಗಿದೆಯಲ್ಲ ಅಂತ ನೆನಪಾಗುತ್ತೆ. ಹಾಗೆ ಅವನು ಆ ಫೋಟೋವನ್ನ ಎಡಿಟ್ ಕೂಡ ಮಾಡ್ತಾನೆ. ಈ ಕಡೆ ತಮಿಳರಿವು ಎಲ್ಲರಿಗೆ ಹೊಡೆದು ರೂಮ್ ಅನ್ನ ಫುಲ್ ಆಗಿ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಕಡೆ ಹಳೆ ಕೇಸ್ ಫೈಲ್ ಅನ್ನ ಓಪನ್ ಮಾಡಿ ಚೆಕ್ ಮಾಡಿದಾಗ ಇವನು ಇವಾಗ ಎಡಿಟ್ ಮಾಡಿರುವಂತಹ ವೆನ್ನಿಲಾಳ ಫೋಟೋ ಆಲ್ರೆಡಿ ಇವನ ಕೇಸ್ ಫೈಲ್ ಅಲ್ಲಿ ಇರುತ್ತೆ. ಅದರಲ್ಲಿ ಇವಳ ಹೆಸರು ಮೇಘ ಅಂತ ಮೆನ್ಷನ್ ಆಗಿರುತ್ತೆ. ಅದೇ ಸಮಯದಲ್ಲಿ ತಮಿಳರಿವು ಧ್ರುವ್ಗೆ ವಿಡಿಯೋ ಕಾಲ್ ಮಾಡಿ ಅವಳ ಸಿಸ್ಟಮ್ ಅಲ್ಲಿರುವಂತಹ ಫೋಟೋವನ್ನ ತೋರಿಸಿ ವೆನ್ನಿಲಾ ಇಲ್ಲಿ ಬೇರೆ ತರನೇ ಇದ್ದಾಳೆ, ಹಾಗೆ ಅವಳ ಜೊತೆ ಒಂದು ಗೂಬೆ ಕೂಡ ಇದೆ ಅಂತಾನು ಹೇಳ್ತಾನೆ. ಇವಾಗ ಇಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂತಂದ್ರೆ ಪ್ರಿಯಾಳನ್ನ ರ್ಯಾಗಿಂಗ್ ಮಾಡ್ತಿರ್ಬೇಕಾದ್ರೆ ಪ್ರಿಯಾಳ ಫ್ರೆಂಡ್ ಆಗಿರುವಂತಹ ಗೀತಾ ಅದನ್ನ ವಿಡಿಯೋ ಕಾಲ್ ಅಲ್ಲಿ ತೋರಿಸಿರ್ತಾಳೆ. ಅದನ್ನ ಇವನು ಸ್ಕ್ರೀನ್ ರೆಕಾರ್ಡರ್ ಕೂಡ ಮಾಡಿರ್ತಾನೆ. ಅದರಲ್ಲಿ ಚೆಕ್ ಮಾಡ್ಬೇಕಾದ್ರೆ ಅದರಲ್ಲಿ ವೆನ್ನಿಲಾ ಇರೋದು ಕನ್ಫರ್ಮ್ ಆಗುತ್ತೆ. ಹಾಗೆ ಅವಳ ಜೊತೆ ಗೂಬೆ ಕೂಡ ಇರುತ್ತೆ. ಇಲ್ಲಿ ಸುನಿಲ್ ಪ್ರಿಯಾಳಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಪ್ರಿಯಾ ಹೇಳಿರ್ತಾಳೆ, ನಾನು ಇವಾಗ ನಿನಗೆ ಓಕೆ ಹೇಳಿದ್ರೆ ನಿನ್ನ ಗರ್ಲ್ ಫ್ರೆಂಡ್ ಗೆ ಬೇಜಾರಾಗೋದಿಲ್ಲ ಅಂತ. ಈ ಸುನಿಲ್ ಅಂದ್ರೆ ಸಾದಿಗ್ನ ಗರ್ಲ್ ಫ್ರೆಂಡ್ ಯಾರು ಅಂತಂದ್ರೆ ಅದು ಈ ವೆನ್ನಿಲಾನೇ ಆಗಿರ್ತಾಳೆ. ಪ್ರಿಯಾ ಆತರ ಕೇಳಿದಾಗ ಇವನು ಹೇಳಿರ್ತಾನೆ, ನೀನು ಹಾಲು ಇದ್ದಂಗೆ ಅವಳು ರೋಡ್ ಅಲ್ಲಿರುವಂತಹ ಟಾರ್ ಇದ್ದಂಗೆ ಅಂತ. ಈ ಮಾತು ವೆನ್ನಿಲಾಗೆ ಕೂಡ ಕೇಳಿಸಿರುತ್ತೆ. ಇದಾಗಿದ್ದ ನೆಕ್ಸ್ಟ್ ದಿನಾನೇ ಪ್ರಿಯಾಳ ಮರ್ಡರ್ ಆಗಿರೋದು. ಧ್ರುವ್ ಅವತ್ತಿನ ದಿನ ಸಾದಿಕನ್ನ ಎನ್ಕೌಂಟರ್ ಮಾಡ್ಬೇಕು ಅಂತ ಸಾದಿಕನ್ನ ಹುಡುಕ್ತಿರ್ಬೇಕಾದ್ರೆ ಇವನಿಗೆ ಹಿಂದೆಯಿಂದ ಯಾರೊಬ್ಬ ವ್ಯಕ್ತಿ ಇಂಜೆಕ್ಷನ್ ಇಂದ ಇಂಜೆಕ್ಟ್ ಮಾಡಿರ್ತಾರೆ. ಅದೇ ಸಮಯದಲ್ಲಿ ಧ್ರುವ್ ಜೊತೆಗೆ ಇಬ್ರು ಇದ್ದು ಅಂತ ಇವನಿಗೆ ಗೊತ್ತಾಗಿರುತ್ತೆ. ಅದು ಬೇರೆ ಯಾರು ಅಲ್ಲ, ವೆನ್ನಿಲಾ ಅಂದ್ರೆ ಮೇಘ ಮತ್ತು ಅವಳ ಫ್ರೆಂಡ್ ಆಗಿರುತ್ತೆ. ಪ್ರಾಪರ್ ಮೆಡಿಕಲ್ ಗೊತ್ತಿರೋರು ಇಂಜೆಕ್ಟ್ ಮಾಡಿದ್ರೆ ಮಾತ್ರ ವ್ಯಕ್ತಿ ಸಾಯ್ತಾನೆ. ಆದ್ರೆ ಅವತ್ತು ಮೇಘಾಳ ಫ್ರೆಂಡ್ ಧ್ರುವ್ಗೆ ಇಂಜೆಕ್ಷನ್ ಇಂದ ಚುಚ್ಚಿರುವುದರಿಂದ ಅದು ಕರೆಕ್ಟ್ ಆದ ಜಾಗದಲ್ಲಿ ಇಂಜೆಕ್ಟ್ ಆಗಿರುವುದಿಲ್ಲ. ಇದರಿಂದಾಗಿ ಅರ್ಧ ಬಾಡಿ ಕಪ್ಪಾಗಿ ಬದಲಾಗಿರುತ್ತೆ. ಇಲ್ಲಿದ್ರು ಇವನಿಗೆ ಇದುವರೆಗೂ ಸಿಕ್ಕಿರುವಂತಹ ಎಲ್ಲಾ ವಿಷಯಗಳನ್ನ ಒಂದೇ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ಇವನಿಗೆ ಕನ್ಫರ್ಮ್ ಆಗುತ್ತೆ ಕಿಲ್ಲರ್ ಬೇರೆ ಯಾರು ಅಲ್ಲ ವೆನ್ನಿಲಾನೇ ಅಂತ. ಸ್ಟಾರ್ಟಿಂಗ್ ನಲ್ಲಿ ವೆನ್ನಿಲಾ ಕಾರ್ತಿಕ್ಗೆ ಪ್ರಪೋಸ್ ಮಾಡಿರ್ತಾಳೆ. ಆದ್ರೆ ಕಾರ್ತಿಕ್ ಆ ಪ್ರಪೋಸ್ ನ ರಿಜೆಕ್ಟ್ ಮಾಡಿರ್ತಾನೆ. ಅದೇ ಟೈಮ್ ಅಲ್ಲಿ ವೆನ್ನಿಲಾ ಒಂದು ಚೈನ್ ಅನ್ನ ಕಾರ್ತಿಕ್ಗೆ ಗಿಫ್ಟ್ ಮಾಡಿರ್ತಾನೆ. ಅದೇ ಚೈನ್ ಅನ್ನ ಕಾರ್ತಿಕ್ ಅವನ ಗರ್ಲ್ ಫ್ರೆಂಡ್ ಗೆ ಕೊಟ್ಟಿರ್ತಾನೆ. ಇದನ್ನೆಲ್ಲ ವೆನ್ನಿಲಾ ನೋಡ್ತಿರ್ತಾಳೆ. ಅದೇ ಸಿಟ್ಟಿನಿಂದ ರಮ್ಯಾಳನ್ನ ವೆನ್ನಿಲಾ ಸಾಯಿಸಿರ್ತಾಳೆ. ಹಾಗೇನೆ ಇವಳಿಗೆ ಸ್ಕಿನ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರೋದು ಡಾಕ್ಟರ್ ಶಾಲಿನಿ. ವೆನ್ನಿಲಾಳ ಪರ್ಮಿಷನ್ ಇಲ್ಲದೇನೆ ಅವಳ ಫೋಟೋವನ್ನ ಸ್ಕಿನ್ ಕ್ಲಿನಿಕ್ ಆಡ್ ನಲ್ಲಿ ಪ್ರಮೋಟ್ ಮಾಡಿರ್ತಾಳೆ. ನನ್ನ ಪರ್ಮಿಷನ್ ಇಲ್ಲದೆ ನೀವು ಹೇಗೆ ಆಡ್ ಅನ್ನ ಹಾಕಿದಿ ಅಂತ ಕೇಳಿದಕ್ಕೆ ವೆನ್ನಿಲಾಗೆ ಬೈದು ಕಳ್ಸಿರ್ತಾಳೆ. ಇದರಿಂದಾಗಿ ವೆನ್ನಿಲಾ ಡಾಕ್ಟರ್ ಅನ್ನು ಕೂಡ ಸಾಯಿಸಿರ್ತಾಳೆ. ಈ ವಿಷಯ ಎಲ್ಲ ಧ್ರುವ್ಗೆ ಗೊತ್ತಾಗಿ ಶ್ರುತಿಗೆ ಕಾಲ್ ಮಾಡಿ ವೆನ್ನಿಲಾ ಇಲ್ಲಿ ಅಂತ ಕೇಳ್ತಾನೆ. ಆವಾಗ ಶ್ರುತಿ ಅವಳು ಬೀಚ್ ಕಡೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಇಲ್ಲಿ ವೆನ್ನಿಲಾ ಸನ್ನಾಗೆ ಕಾಲ್ ಮಾಡಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿದೆ, ಬೀಚ್ ಹತ್ರ ಬಾ ಅಂತ ಕರೀತಾಳೆ. ಹಾಗೆ ಇವಳಿಗೂ ಡ್ರಗ್ಸ್ ಅನ್ನ ಇಂಜೆಕ್ಟ್ ಮಾಡಿ ಸಾಯಿಸ್ಬೇಕು ಅಂತ ಅನ್ನೋಷ್ಟರಲ್ಲಿ ಧ್ರುವ್ ಗನ್ನಿನಿಂದ ವೆನ್ನಿಲಾಗೆ ಶೂಟ್ ಮಾಡ್ತಾನೆ. ವೆನ್ನಿಲಾ ಯಾಕೆ ಸನಾರನ್ನು ಸಾಯಿಸಲಿಕ್ಕೆ ನೋಡಿದ್ದು ಅಂತಂದ್ರೆ ಇವಳು ಆಕ್ಟ್ ಮಾಡ್ಬೇಕಾಗಿದ್ದ ಮೂವಿಯಲ್ಲಿ ಸನಾ ಮಿಡ್ಲ್ ಅಲ್ಲಿ ಬಂದಿದ್ದರಿಂದ ಇವಳಿಗೆ ಆ ಚಾನ್ಸ್ ಮಿಸ್ ಆಗಿರುತ್ತೆ. ಆ ಕೋಪದಿಂದ ಇವಳನ್ನ ಸಾಯಿಸ್ಲಿಕ್ಕೆ ನೋಡಿರ್ತಾಳೆ. ಹಾಗೆ ನಮಗೆ ಲಾಸ್ಟ್ ನಲ್ಲಿ ತೋರಿಸ್ತಾರೆ ಸುನಿಲ್ ಅಂದ್ರೆ ಸಾದಿಕ್ ಮತ್ತು ವೆನ್ನಿಲಾ 5 ವರ್ಷಗಳಿಂದ ಲವ್ ಮಾಡ್ತಿರ್ತಾರೆ. ಆದ್ರೆ ಸಾದಿಕ್ ರಾಗಿಂಗ್ ಅನ್ನೋ ಹೆಸರಲ್ಲಿ ಪ್ರಿಯಾಳಿಗೆ ಪ್ರಪೋಸ್ ಮಾಡ್ತಾನೆ. ಆವಾಗ ಜೊತೆಗೆ ವೆನ್ನಿಲಾ ಕೂಡ ಇರ್ತಾಳೆ. ವೆನ್ನಿಲಾಳ ಕಲರ್ ನ ಬಗ್ಗೆ ಸಾದಿಕ್ ಅವಳಿಗೆ ಅವಮಾನ ಕೂಡ ಮಾಡ್ತಾನೆ. ಇದೇ ಕಾರಣಕ್ಕಾಗಿ ವೆನ್ನಿಲಾ ಒಂದು ಡ್ರಗ್ಸ್ ಅನ್ನ ಕಂಡು ಹಿಡಿದು ಮೊದಲು ಪ್ರಿಯಾಳಿಗೆ ಇಂಜೆಕ್ಟ್ ಮಾಡಿ ಅವಳನ್ನ ಸಾಯಿಸಿರ್ತಾಳೆ. ಮತ್ತೆ ಇವಳನ್ನ ಅವಮಾನ ಮಾಡಿದ್ದಕ್ಕೆ ಸಾದಿಕನನ್ನು ಕೂಡ ಸಾಯಿಸಿರ್ತಾಳೆ. ಫೈನಲ್ ಆಗಿ ವೆನ್ ದ ಹೋಲ್ ಸ್ಪೇಸ್ ಇಸ್ ಡಾರ್ಕ್ ವೈ ದ ಸ್ಟಾರ್ಸ್ ಅಲೋನ್ ಸ್ಪಾರ್ಕ್ ಎನ್ನುವ ಒಂದು ಲೈನ್ ಅನ್ನ ಹೇಳ್ತಾ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.